ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೋಷ್ ಲಾಲ್ ಫೌಂಡೇಶನ್. ಸ್ನೇಹಿತರೆ, ನಿನ್ನೆ ದಿನ ಕ್ವಶನ್ಸ್ ಎಲ್ಲ ತೊಗೊಂಡಿದ್ರಿ, ಬೋಟ್ ಆ್ಯಂಡ್ ಸ್ಟ್ರೀಮ್ ಬಗ್ಗೆ ನೋಡಿದ್ರಿ. ಓಕೆ, ಇವತ್ತೇನು ಮಾಡಿ ಬೇರೆ ಚಾಪ್ಟರ್ ನೋಡೋಣ. ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ? ಓಕೆ, ಬೋಟ್ ಆ್ಯಂಡ್ ಸ್ಟ್ರೀಮ್ ನಿನ್ನೆ ನೋಡಿದ್ರೆ, ಇವತ್ತು ಇಲ್ಲಿ ನೋಡಿ ನಿಮಗೊಂದು ಸುವರ್ಣ ಅವಕಾಶ. ಏನಪ್ಪ ಅಂತಂದರೆ, ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಿಂದ ಇದೇ 22ರಿಂದ ಅಡ್ಮಿಷನ್ ಲಾಸ್ಟ್ ಡೇಟ್ ಇದೆ. 25ರಿಂದ ಏನಾಗ್ತಾ ಇದಾವೆ, ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದಾವೆ. 25ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದಾವೆ. ಸಂತೋಷ್ ಲಾಲ್ ಫೌಂಡೇಶನ್ ಅಲ್ಲಿ ನೋಂದಣಿ ಮಾಡಿದಂಥ ಸ್ಪರ್ಧಾರ್ಥಿಗಳಿಗೆ 50% ರಿಯಾಯಿತಿ. ವಿಶ್ವದರ್ಶನ ಇನ್ಸ್ಟಿಟ್ಯೂಟ್ದಲ್ಲಿ ಎಷ್ಟು ಫೀಸ್ ಇದೆಯಲ್ಲ ಅದರ ಮೇಲೆ 50% ರಿಯಾಯಿತಿ. ಯಾರಿಗೆ? ಸಂತೋಷ್ ಲಾಲ್ ಫೌಂಡೇಶನ್ ನೋಂದಣಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ. ಹೌದಾ? ಎಲ್ಲ ಇನ್ಸ್ಟಿಟ್ಯೂಷನಲ್ಲಿ ಏನು ಮಾಡ್ತಾರೆ, ಅನುಭವ ಹೊಂದಿದ ಶಿಕ್ಷಕರು, ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೇಳಿದ ಮೇಲೆ ನೀವು ಇನ್ಸ್ಟಿಟ್ಯೂಟ್ ಬಂದ ಮೇಲೆ ನಿಮಗೆ ಲೆಕ್ಚರ್ಸ್ ಗೊತ್ತಾಗ್ತಾರೆ ಯಾರ್ಯಾರಿದ್ದಾರೆ ಅಂತೇಳಿ. ಆದರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಿಂದ ಏನಾಗಿದೆ ಅಂತಂದರೆ, ಮೊದಲು ಎಲ್ಲರೂ ಆನ್ಲೈನ್ ಬಂದಿದ್ದಾರೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದಿದ್ದಾರೆ. ಅವರ ಅನುಭವ ಮತ್ತು ಅವರ ತರಗತಿಗಳು ನೀವೆಲ್ಲ ವೀಕ್ಷಿಸಿದ್ದೀರ. ಇವಾಗ ನಿಮಗೆ ಇಲ್ಲಿ ಟೀಚರ್ಸ್ ಯಾರ್ಯಾರಿದ್ದಾರೆ ಅಂತ ಆಲ್ರೆಡಿ ಇವಾಗ ಗೊತ್ತಾಗಿದೆ. ಟೀಚರ್ಸ್ ಗೊತ್ತಾದ್ಮೇಲೆ ನೀವು ಅಡ್ಮಿಷನ್ ತಗೋಕೆ ಏನು ಹಿಂಜರಿಬೇಡ್ರಿ. ಹೌದಾ? ಯಾಕಂದರೆ ನಾವು ಮೊದಲೇ ನಿಮಗೆ 3 months ಎಲ್ಲ ಕ್ಲಾಸ್ ಕೊಟ್ಟಿದ್ದೇವೆ. ಕ್ಲಾಸ್ ಕೊಟ್ಟು ಇಲ್ಲಿ ಯಾರ್ಯಾರು ಆನ್ಲೈನ್ ಕ್ಲಾಸ್ ಮಾಡಿದಾರಲ್ಲ ಎಲ್ಲ ಸರು ಇದರಲ್ಲಿದ್ದಾರೆ. ಓಕೆ, ಇದು ನೋಡಿ ನೀವೇನು ಮಾಡಿ ಅಡ್ಮಿಷನ್ ಮಾಡಿ. ಎಷ್ಟು 50% ರಿಯಾಯಿತಿ ಇದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಓಕೆ, ಇದೇ 25ರಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಬೇಗ ನೋಂದಣಿ ಮಾಡಿಸಿ. ನೆಕ್ಸ್ಟ್ ಇವತ್ತೇನು ಮಾಡೋಣ, ಬೇರೆ ಕಾನ್ಸೆಪ್ಟ್ ನೋಡೋಣ. ಬೇರೆ ಕಾನ್ಸೆಪ್ಟ್ನಲ್ಲಿ ನಿನ್ನೆ ದಿನ ನೋಡಿದ್ರಿ, ಹೌದಾ? ಓಕೆ, ಇವತ್ತು ಪ್ರಾಬ್ಲಮ್ಸ್ ಆನ್ ಏಜಸ್ ಬಗ್ಗೆ ನೋಡೋಣ. ಹೌದಾ? ತುಂಬ ಟೈಮ್ ಇಲ್ಲ, ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್, ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್ ನನ್ನ ಟೆಲಿಗ್ರಾಮ್ ಲಿಂಕ್ ಇದು. ಈ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಕ್ಲಾಸ್ ಸ್ಟಾರ್ಟ್ ಆದಾಗ ಇದರಲ್ಲಿ ಲೈವ್ ಚಾಟ್ ಇರುತ್ತೆ. ಟೆಲಿಗ್ರಾಮ್ದಲ್ಲಿ ಲೈವ್ ಚಾಟ್ ಮಾಡಿ, ಆಯ್ತಾ? ಹೋಮ್ವರ್ಕ್ ಕೊಟ್ಟಿದ್ದ ಕ್ವಶನ್ಸ್ ಏನು ಮಾಡಿ ಟೆಲಿಗ್ರಾಮ್ನಲ್ಲಿ ಯಾರ್ಯಾರು ಬಿಡಿಸಿದ್ರಲ್ಲ ಆ ಕ್ವಶನ್ ಹಾಕಿ, ಯಾರ್ಯಾರು ಡೌಟ್ ಇದೆಯಲ್ಲ ಅಲ್ಲೇ ಕೇಳಿ, ಆಯಿತಾ? ಕ್ಲಾಸ್ ಮುಗಿದ್ಮೇಲೆ 1 hour ಟೈಮ್ ಕೊಟ್ಟಿರ್ತೀನಿ, ಅಲ್ಲೇ ಕ್ವಶನ್ ಕೇಳಿ. ಇಲ್ಲಿ ನಾಳೆ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಲ್ಲೇ ಕೇಳಿ ಅಲ್ಲೇ ಹೇಳ್ಬಿಡ್ತೀನಿ, ಆಯಿತಾ? ಮ್ಯಾಥ್ಸ್ ಬಾಯ್ ಸಂತೋಷ್ ಸರ್. ಇವತ್ತೇನು ಮಾಡೋಣ, ಪ್ರಾಬ್ಲಮ್ಸ್ ಆನ್ ಏಜಸ್. ಪ್ರಾಬ್ಲಮ್ಸ್ ಆನ್ ಏಜಸ್ ಬಗ್ಗೆ ನೋಡೋಣ. ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು. ವಯಸ್ಸಿಗೆ ಯಾವ ಸಮಸ್ಯೆಗಳಿದಾವಪ್ಪ, ಅದರಲ್ಲೂ ಇದೊಂದು ಸಮಸ್ಯೆ. ಯಾವುದು? ಪ್ರಾಬ್ಲಮ್ಸ್ ಆನ್ ಏಜಸ್ ಬಗ್ಗೆ ಇದೊಂದು ಸಮಸ್ಯೆ. ಹೌದಾ? ನೋಡೋಣ.
ಪ್ರಾಬ್ಲಮ್ಸ್ ಆನ್ ಏಜಸ್ ನಲ್ಲಿ ಏನೇನು ಸಮಸ್ಯೆ ಇದಾವೆ ಅಂತ ನೋಡೋಣ. ಇವಾಗ ನೋಡಿ, ಇದರಲ್ಲಿ ಕ್ವಶನ್ ಯಾವ ತರ ಕೇಳ್ತಾರಪ್ಪ ಅಂತಂದ್ರೆ, ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಕ್ವಶನ್ ಏನ್ ಮಾಡ್ತಾರೆ, ತಂದೆ ಮಗ, ತಾಯಿ ಮಗ, ಹೌದಾ, ತಂದೆ ಮಗಳು, ತಾಯಿ ಮಗಳು, ಅವರಿಬ್ಬರ ನಡುವಿನ ಅನುಪಾತ, ಇಷ್ಟು ವರ್ಷ, ತಂದೆಗೆ ಇಷ್ಟು ವರ್ಷ, ಮಗನಿಗೆ ಇಷ್ಟು ವರ್ಷ ಅಂತ ಕೊಡ್ತಾರೆ. ಅವನ್ನೆಲ್ಲ ಯಾವ ತರ ಮಾಡ್ಬೇಕು ಅನ್ನೋದರ ಬಗ್ಗೆ ನೋಡೋಣ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಏನ್ ಕೊಡ್ತಾರೆ, ಅಣ್ಣನಿಗೆ 10 ವರ್ಷ 10 ಇಯರ್ಸ್, ಹೌದಾ, ತಮ್ಮನಿಗೆ 5 ವರ್ಷ 5 ಇಯರ್ಸ್, ಹೌದಾ, ಅಣ್ಣನಿಗೆ 10 ವರ್ಷ, ತಮ್ಮನಿಗೆ 5 ವರ್ಷ. ಹಾಗಾದ್ರೆ ಅಣ್ಣನಿಗೆ 20 ವರ್ಷ ಆದಾಗ ತಮ್ಮನಿಗೆ ಎಷ್ಟು ವರ್ಷ ಆಗಿರುತ್ತ ಅಂತ ಕೇಳ್ತಾರೆ, ಹೌದಾ. ಅಣ್ಣನಿಗೆ 10 ವರ್ಷ ಇದ್ದಾಗ ತಮ್ಮನಿಗೆ 5 ವರ್ಷ ಆಯ್ತು. ಅಣ್ಣನಿಗೆ 20 ವರ್ಷ ಇದ್ದಾಗ ತಮ್ಮನಿಗೆ ಎಷ್ಟು ವರ್ಷ ಅಂತ ಕೇಳ್ತಾರೆ. ಎಲ್ರು ಏನ್ ಮಾಡ್ತಾರೆ, ಅಣ್ಣನಿಗೆ 10 ಅಂದ್ರೆ ಅಣ್ಣನಿಗೆ 20 ಆಯ್ತು, ತಮ್ಮನಿಗೆ 5 ಇದ್ರೆ 10 ಹಾಕ್ಬಿಡ್ತಾರೆ, 10 ವರ್ಷ. ಇದು ತಪ್ಪು. ಯಾಕಂದ್ರೆ ಅಣ್ಣನಿಗೆ 10 ವರ್ಷ ಇದ್ದಾಗ ತಮ್ಮನು 5 ವರ್ಷ, ಅಣ್ಣನಿಗಿಂತ ತಮ್ಮ 5 ವರ್ಷ ಚಿಕ್ಕವನು. 20 ವರ್ಷ ಇದ್ದಾಗ ಅವನಿಗಿಂತ 5 ವರ್ಷ ಚಿಕ್ಕವನು ಅಂದ್ರೆ ಎಷ್ಟಾಯ್ತು, 15 ವರ್ಷ, 15 ಇಯರ್ಸ್, ಹೌದಾ. ಅಣ್ಣನಿಗೆ 10 ವರ್ಷ ಇದ್ದಾಗ ತಮ್ಮನಿಗೆ 5 ವರ್ಷ, ಅಣ್ಣನಿಗೆ 20 ವರ್ಷ ಆದ್ಮೇಲೆ ಅವನಿಗಿಂತ 5 ವರ್ಷ ಚಿಕ್ಕವನು ಯಾರು, ತಮ್ಮ. ಎಷ್ಟು, 15 ವರ್ಷ. ನೆಕ್ಸ್ಟ್ ನೋಡಿ, ಇವಾಗ ಅಣ್ಣನಿಗೆ 30 ವರ್ಷ, ತಮ್ಮನಿಗೆ 25 ವರ್ಷ, ಹೌದಾ. ಅವನಿಗಿಂತ 5 ವರ್ಷ ಚಿಕ್ಕವನು ಅವನು. ಅಣ್ಣನಿಗೆ 60 ವರ್ಷ ಆದಾಗ ತಮ್ಮನಿಗೆ ಎಷ್ಟಾಗಿರುತ್ತೆ ರೀ, ಅವನಿಗಿಂತ 5 ವರ್ಷ ಚಿಕ್ಕವನಂದ್ರೆ 55 ವರ್ಷ ಆಗಿರುತ್ತೆ, ಹೌದಾ. 55 ವರ್ಷ ಆಗಿರುತ್ತೆ. ಓಕೆನಾ. ಇದೇನು, ಎಷ್ಟು ವರ್ಷ ದೊಡ್ಡವನು ಎಷ್ಟು ವರ್ಷ ಚಿಕ್ಕವನು ಅನ್ನೋದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅಣ್ಣನಿಗೆ 30 ವರ್ಷ, ತಮ್ಮನಿಗೆ 25 ವರ್ಷ ಇದ್ದಾಗ ಅಣ್ಣನಿಗೆ 60 ವರ್ಷ ಇದ್ರೆ ಅವನಿಗಿಂತ 5 ವರ್ಷ ಚಿಕ್ಕವನು ತಮ್ಮ 5 ವರ್ಷ, ಹೌದಾ. ಇವಾಗ ನೋಡಿ, ಇವಾಗ ಏನಂದ್ರೆ ತಂದೆಯ ವಯಸ್ಸು, ಒಬ್ಬ ತಂದೆ ಇದ್ದಾನೆ, ಒಬ್ಬ ಮಗ ಇದ್ದಾನೆ, ತಂದೆ ಮತ್ತು ಮಗ ಇದ್ದಾನೆ. ಮಗನ 4 ಪಟ್ಟು ತಂದೆ, ಮಗನ 4 ಪಟ್ಟು ತಂದೆ ಅಂತ ಕೊಡ್ತಾರೆ, ಹೌದಾ. ಹಾಗಾದ್ರೆ ಮಗನಿಗೆ 8 ವರ್ಷ ಆದಾಗ ತಂದೆಗೆ ಎಷ್ಟು ವರ್ಷ ಅಂತ ಕ್ವಶನ್ ಕೇಳ್ತಾರೆ, ಹೌದಾ. ತಂದೆ ಮತ್ತು ಮಗನ 4 ಪಟ್ಟು ತಂದೆ ಇದ್ದಾನೆ, ಮಗನಿಗೆ 8 ವರ್ಷ ಆದ್ರೆ ತಂದೆನಿಗೆ 4 ಪಟ್ಟು ತಂದೆ ಎಷ್ಟಾಯ್ತು, 8 4 32. ಎಷ್ಟಾಯ್ತ್ರಿ, 32. ಯಾವ ತರ ಕ್ವಶನ್ ಕೊಡ್ತಾರೆ, ಇಲ್ಲಿ ಅಣ್ಣನಿಗೆ ಹೋಯ್ತಾ ತಂದೆ ನೋಡ್ರಿ, ಮಗನ 4 ಪಟ್ಟು ತಂದೆ, ಮಗನಿಗೆ 8 ವರ್ಷ ಇದ್ದಾಗ ತಂದೆಗೆ ಎಷ್ಟು ವರ್ಷ, 32 ವರ್ಷ. ಇವಾಗ ಬೇಸಿಕ್ ಇಂದ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಈಗ ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ 40 ವರ್ಷ. ಹಾಗಾದ್ರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ 40 ವರ್ಷ. ಹಾಗಾದ್ರೆ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಕೇಳ್ತಾರೆ. ಇಲ್ಲಿ ನೋಡಿ, ತಾಯಿ
ಮತ್ತು ಮಗಳು. ಹೌದಾ? ವಯಸ್ಸುಗಳ ಮೊತ್ತ 40 ವರ್ಷ. 5 ವರ್ಷಗಳ ನಂತರ ತಾಯಿಗೂ 5 ವರ್ಷ, ಮಗಳಿಗೂ 5 ವರ್ಷ. 5 + 5 ಕೂಡಿದ್ರೆ 10 ವರ್ಷ. 40 + 10 ಕೂಡಿದ್ರೆ 50 ವರ್ಷ. ಹಾಗಾದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಇಲ್ಲಿ ನೋಡ್ರಿ, ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ 40 ವರ್ಷ. ನಿಮ್ಗೆ ಗೊತ್ತಿದೆ, 40 ವರ್ಷ ತಗೊಂಡ್ರಿ. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳಿದರೆ, ಅವರ ವಯಸ್ಸುಗಳ ಮೊತ್ತ ಅಂದ್ರೆ ಯಾರು? ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳಿದರೆ, ತಾಯಿಗೂ 5 ವರ್ಷ, ಮಗಳಿಗೂ 5 ವರ್ಷ ಕೂಡಿಸ್ರಿ. 5 + 5 ಕೂಡಿಸಿದ್ರೆ 10, 40 + 10 ಕೂಡಿಸಿದ್ರೆ 50 ವರ್ಷ. ಹೌದಾ? ಬೇಸಿಕ್ ಇಂದ ಹೋಗೋಣ. ಬೇಸಿಕ್ ಇಂದ ಮಾಡ್ತಾ ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಯಾವ ತರ ಕೇಳಿದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮುಂದಿನ ಕ್ವಶನ್ ಇದೆ ನೋಡ್ರಿ. ತೃಪ್ತಿ, ತನು ಮತ್ತು ಸತ್ಯರವರ ಪ್ರಸ್ತುತ ವಯಸ್ಸುಗಳ ಮೊತ್ತ 56 ವರ್ಷ. ಹಾಗಾದರೆ 7 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳಿದರೆ, ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೊರಿ. ತಾಯಿ ಮತ್ತು ಮಗಳ ವಯಸ್ಸುಗಳ ಮೊತ್ತ ಎಷ್ಟಿದೆ? 40 ವರ್ಷ. ನಿಮ್ಗೆ ಗೊತ್ತಿದೆ 40 ವರ್ಷ. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ? 5 ವರ್ಷ ಅಂದ್ರೆ ತಾಯಿಗೂ 5 ವರ್ಷ, ಮಗಳಿಗೂ 5 ವರ್ಷ. 5 + 5 ಕೂಡಿದ್ರೆ 10 ವರ್ಷ. 40 + 10 ಕೂಡಿದ್ರೆ 50 ವರ್ಷ. ಗೊತ್ತಾಗ್ತಾ ಇದೆಯಲ್ಲ? ಹೌದಾ? ಈಸಿಯಾಗಿ ಮಾಡ್ತಾ ಹೋಗಿ. ಇದೇನು ನಿಮಗೆ ಬೇಸಿಕ್. ಸ್ವಲ್ಪ ಪ್ರಾಬ್ಲಮ್ಸ್ ಆನ್ ಏಜಸ್, ವಯಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ತುಂಬ ಇರ್ತವೆ. ಹೌದಾ? ಅವನ್ನ ಎಲ್ಲ ಬಗೆಹರಿಸ್ತಾ ಹೋಗ್ಬೇಕು. ಓಕೆ, ಇವಾಗ ನೋಡಿ ನೆಕ್ಸ್ಟ್ ಕ್ವಶನ್ ಇಂದ ಟೈಮರ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈ ಕ್ವಶನ್ ಇಂದ ಟೈಮರ್ ಸ್ಟಾರ್ಟ್ ಆಗುತ್ತೆ. ತೃಪ್ತಿ, ತನು ಮತ್ತು ಸತ್ಯರವರ ಪ್ರಸ್ತುತ ವಯಸ್ಸುಗಳ ಮೊತ್ತ 56 ವರ್ಷ. ಹಾಗಾದ್ರೆ 7 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತ ಎಷ್ಟಿರುತ್ತದೆ ಅಂತ ಕೇಳ್ತಾರೆ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಲೈವ್ ಚಾಟ್ ಇರುತ್ತೆ, ಬೇಗ ಮಾಡಿ. ಎಷ್ಟು ಬರ್ತೀನಿ ನೋಡ್ರಿ. ಆಲ್ರೆಡಿ ಕೊಟ್ಟೆ ಬಿಟ್ಟಿದ್ರಾ? ವೆರಿ ಗುಡ್. 77 ಅಂತ ಇದ್ರೆ ಓಕೆ. ಎಲ್ಲರೂ 77 ಅಂತ ಇದ್ರೆ ವೆರಿ ಗುಡ್. ಇಲ್ಲಿ ನೋಡಿ ಯಾರ್ಯಾರು ಕೊಟ್ಟಿದ್ದಾರೆ? ತೃಪ್ತಿ, ಹೌದಾ, ಪ್ಲಸ್ ತನು ಪ್ಲಸ್ ಸತ್ಯ. 3 ಜನ ಪ್ರಸ್ತುತ ವಯಸ್ಸುಗಳ ಮೊತ್ತ ಎಷ್ಟಂತೆ? 56 ವರ್ಷ ಅಂತೆ. 7 ವರ್ಷ ನಂತರ ಅವರ ವಯಸ್ಸುಗಳ ಮೊತ್ತ 3 ಜನ, ಇಲ್ಲಿ 7 ಪ್ಲಸ್ ಇಲ್ಲಿ 7 ಪ್ಲಸ್ ಇಲ್ಲಿ 7, 7 ಕೂಡಿಸಿದ್ರೆ 21. 56 ಪ್ಲಸ್ 21 ಕೂಡಿಸಿದ್ರೆ 77. ಎಷ್ಟಾಯ್ತ್ರಿ? ಆಪ್ಷನ್ ಎ 77 ವರ್ಷ. ಎಲ್ಲರೂ 77 ಅಂತ ಕೊಟ್ಟಿದ್ರ. ವೆರಿ ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸುರೇಶ್ ಮತ್ತು ಗಣೇಶನ ಈಗಿನ ವಯಸ್ಸುಗಳ ಅನುಪಾತವು 7:8. ಗಣೇಶನ ಈಗಿನ ವಯಸ್ಸು 32 ವರ್ಷ ಆದರೆ ಸುರೇಶನ ವಯಸ್ಸು ಎಷ್ಟು? 28, 24, 15, 30. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಓಕೆ, 28 ಅಂತ ಇದ್ರ ಎಲ್ಲರೂ? ಓಕೆ, ನೋಡೋಣ. 28 ಅಂತ ಇದ್ರ? ಓಕೆ. ಸುರೇಶ್ ಮತ್ತು ಗಣೇಶನ ಈಗಿನ ವಯಸ್ಸುಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಸುರೇಶ್
ಮತ್ತು ಗಣೇಶ್. ಸುರೇಶ್ ಮತ್ತು ಗಣೇಶನ ವಯಸ್ಸುಗಳ ಅನುಪಾತ 7:8. ಎಷ್ಟು? 7:8 ಅಂತೆ. ಹೌದಾ? ಗಣೇಶನ ಈಗಿನ ವಯಸ್ಸು 32. ಗಣೇಶನ ವಯಸ್ಸು ಕೊಟ್ಟಿದ್ದಾರೆ 32 ವರ್ಷ ಅಂತ. ಆದರೆ ಸುರೇಶನ ವಯಸ್ಸು ಎಷ್ಟು ಅಂತ ಕಂಡುಹಿಡಿದಿದ್ದಾರೆ. 8 ಎಷ್ಟಲೇ 32 ರೀ? 8 4 32. ಹೌದಾ? ಇಲ್ಲೂ ಇಂಟು 4 ಮಾಡಿದಿರಾ? ಇಲ್ಲೂ ಇಂಟು 4 ಮಾಡಿ 7 4 ಎಷ್ಟು? 28. ಆನ್ಸರ್ ಎಷ್ಟು ಬಂತ್ರಿ? 28. ಆಪ್ಷನ್ ಎ 28. ಎಷ್ಟು? 28. ಓಕೆ, ಎಲ್ಲರೂ 28 ಅಂತ ಕೊಟ್ಟಿದ್ದೀರಾ? ಕರೆಕ್ಟ್ ಇದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ರವಿ ಮತ್ತು ಕಾವ್ಯರ ಈಗಿನ ವಯಸ್ಸುಗಳ ಅನುಪಾತವು 9:11. ರವಿಯು ಈಗಿನ ವಯಸ್ಸು 45 ವರ್ಷ ಆದರೆ ಕಾವ್ಯಳ ವಯಸ್ಸ ಎಷ್ಟು? 51, 55, 44, 54. ಬೇಗ ಟ್ರೈ ಮಾಡಿ, ಬೇಗ ಬೇಗ ಟ್ರೈ ಮಾಡಿ. ಎಷ್ಟಾಗುತ್ತೆ ನೋಡ್ರಿ? ಫಿಫ್ಟಿ ಫೈವ್ ಅಂತ ಇದ್ರ? ಓಕೆ ಓಕೆ ಓಕೆ, 55. ಇಲ್ಲಿ ನೋಡಿ ಯಾರ ಕೊಟ್ಟಿದ್ದಾರೆ? ರವಿ ಮತ್ತು ಕಾವ್ಯ. ಹೌದಾ? ರವಿ ಮತ್ತು ಕಾವ್ಯ. ರವಿ ಎಷ್ಟಿದೆ? 9 ಅನುಪಾತ ಕಾವ್ಯ ಎಷ್ಟಿದೆ? 11 ಇದೆ. ರವಿಯ ಈಗಿನ ವಯಸ್ಸು ಎಷ್ಟಂತೆ? 45 ವರ್ಷ ಅಂತೆ. ಹೌದಾ? ಆದರೆ ಕಾವ್ಯಳ ವಯಸ್ಸು ಕಂಡುಹಿಡಿದಿದ್ದಾರೆ. ಒಬ್ಬರು ವಯಸ್ಸು ಕೊಟ್ರೆ ಇನ್ನೊಬ್ರು ವಯಸ್ಸು ಕಂಡುಹಿಡಿಯೋದು ತುಂಬಾ ಈಜಿ. ಹೌದಾ? ಒಬ್ಬರು ಕೊಟ್ರೆ ಇನ್ನೊಬ್ರು ಕಂಡುಹಿಡಿಯೋದು ಈಜಿ. 9 ಎಷ್ಟಲೇ 45? 9 5 45. ಹೌದಾ? ಇಲ್ಲೂ ಇಂಟು 5 ಮಾಡಿದಿರಾ? ಇಲ್ಲೂ ಇಂಟು 5 ಮಾಡ್ರಿ. 11 5 ಎಷ್ಟು? 55. ಆನ್ಸರ್ ನೋಡಿ, ಆಪ್ಷನ್ ಬಿ 55. ಎಷ್ಟು ಬಂತ್ರಿ? ಆಪ್ಷನ್ ಬಿ 55. ಎಲ್ಲರೂ 55 ಅಂತ ಕೊಟ್ಟಿದ್ದಾರೆ. ವೆರಿ ಗುಡ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬನ್ನಿ. ಕರಣ್ ಮತ್ತು ಸೂರಜ್ ವಯಸ್ಸು 5:3 ಅನುಪಾತದಲ್ಲಿದೆ. ಕರಣ್ ವಯಸ್ಸು 40 ಆಗಿದ್ದರೆ ಕರಣ್ ಮತ್ತು ಸೂರಜ್ ವಯಸ್ಸಿನ ಮೊತ್ತ ಎಷ್ಟು? 65, 76, 87, 64. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಟ್ರೈ ಮಾಡಿ. ಬೇಗ ಬೇಗ ಟ್ರೈ ಮಾಡಿ. ಸಿಕ್ಸ್ಟಿ ಫೋರ್ ಅಂತ ಇದ್ರಾ? ವೆರಿ ಗುಡ್. 64. ಎಲ್ಲರೂ 64. ವೆರಿ ಗುಡ್. ಹೌದಾ? ಯಾರ್ಯಾರು ಕೊಟ್ಟಿದ್ದಾರೆ? ಕರಣ್ ಮತ್ತು ಸೂರಜ್ ಕೊಟ್ಟಿದ್ದಾರೆ. ಹೌದಾ? ಕರಣ್ ಮತ್ತು ಸೂರಜ್ ತಗೋಣ. ಕರಣ್ ಮತ್ತು ಸೂರಜ್ ವಯಸ್ಸು 5:3 ಕೊಟ್ಟಿದ್ದಾರೆ. ಕರಣ್ ವಯಸ್ಸು 40 ಆಗಿದ್ದರೆ ಕರಣ್ ಮತ್ತು ಸೂರಜ್ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಕರಣ್ ವಯಸ್ಸು ಕೊಟ್ಟಿದ್ದಾರ. ಕರಣ್ ಎಷ್ಟು ಭಾಗ? 5 ಭಾಗ ಇದ್ದಾನ. ಕರಣ್ ಎಷ್ಟು? 5 ಭಾಗ. 5 ಭಾಗ ಎಷ್ಟು ಕರ್ಣದು? 40 ಆಗಿದ್ದರೆ ಕರಣ್ ಮತ್ತು ಸೂರಜ್ ಅಂದ್ರೆ ಇಬ್ಬರದು, ಕರಣ್ ಪ್ಲಸ್ ಸೂರಜ್, ಅವರ ಇಬ್ಬರು ವಯಸ್ಸು ಕೂಡಿಸ್ರಿ. ಕರಣ್ ಎಷ್ಟಿದ್ದಾನೆ? 5 + 3 ಎಷ್ಟಾಯ್ತು? 8 ಭಾಗ. ಎಷ್ಟಾಯ್ತ್ರಿ? 8 ಭಾಗ. ಹೌದಾ? 5 ಭಾಗ ಇದೆ. ಹಾಗಾದ್ರೆ ಇಬ್ಬರದು ಕೇಳಿದ್ದಾರೆ. ಆಲ್ರೆಡಿ ಕರಣ್ ಕೊಟ್ಟು ಇಬ್ಬರು ಕೇಳಿದ್ರೆ ಕರಣ್ ನೋಡ್ರಿ. 5 ಎಷ್ಟಲೇ 40, 5 8 40. ಇಲ್ಲೂ ಇಂಟು 8 ಮಾಡಿದ್ರ? ಇಲ್ಲಿ ಇಂಟು 8 ಮಾಡ್ರಿ. 8 8 ಎಷ್ಟು? 64. ಇದೆಲ್ಲ ನಿಮಗೆ ಬೇಸಿಕ್ ಮಾತ್ರ. ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತ ಮುಂದೆ ಹೋಗ್ತಾ ಪ್ರೀವಿಯಸ್ ಇಯರ್ ಕ್ವಶನ್ ಬಿಡಿಸೋಣ. 64 ಇದೆಲ್ಲ ಏನು ಬೇಸಿಕ್. ಕರಣ್ ಮತ್ತು ಸೂರಜ್ ಇಬ್ಬರದು ಕೇಳಿದ್ರೆ 8 ಭಾಗ. ಕರಣ್ ಒಬ್ಬಂದೆ 5 ಭಾಗ 40 ಆದರೆ 8 ಭಾಗ ಎಷ್ಟಾಗುತ್ತೆ? 64. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ವಿಮಲ್, ತರುಣ್ ಮತ್ತು ಗಣೇಶ್
ವಯಸ್ಸಿನ ಅನುಪಾತ 6:7:8. ಗಣೇಶನ ವಯಸ್ಸು 32 ವರ್ಷಗಳು ಆಗಿದ್ದರೆ ಅವರೆಲ್ಲರ ವಯಸ್ಸಿನ ಒಟ್ಟು ಮೊತ್ತ ಎಷ್ಟು? 94, 56, 76, 84. ಬೇಗ ಟ್ರೈ ಮಾಡಿ, ಎಷ್ಟಾಗುತ್ತೆ ನೋಡಿ ಬೇಗ. ನಿಮ್ಮ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏಯ್ಟಿ ಫೋರ್ ಅಂತ ಇದ್ರೆ ಎಲ್ರು ನೋಡೋಣ. 84 ಓಕೆ ನೋಡೋಣ. 84 ಅಂದಿರ ಎಲ್ರು. ಏನ್ ಕೊಟ್ಟಿದ್ದಾರೆ? ವಿಮಲ್, ತರುಣ್ ಮತ್ತು ಗಣೇಶ್ ವಯಸ್ಸಿನ ಅನುಪಾತ 6:7:8 ಅಂತೆ. ಗಣೇಶನ ವಯಸ್ಸು 32 ವರ್ಷ. ಗಣೇಶನ ವಯಸ್ಸು 32 ವರ್ಷ ಅಂದ್ರೆ ಗಣೇಶನ ಎಷ್ಟು ಕೊಟ್ಟಿದ್ದಾರೆ? ಇದು ವಿಮಲ್ದು, ಇದು ತರುಣ್ದು, ಇದು ಗಣೇಶಂದು. ಗಣೇಶ್ ಎಷ್ಟು ಭಾಗ ಇದ್ದಾನೆ? 8 ಭಾಗ ಇದ್ದಾನೆ. ಗಣೇಶ್ 8 ಭಾಗ ಎಷ್ಟಂತೆ? 32 ವರ್ಷಗಳಂತೆ. ಹಾಗಿದ್ದರೆ ಅವರೆಲ್ಲರ ಅಂದ್ರೆ ವಿಮಲ್, ತರುಣ್ ಮತ್ತು ಗಣೇಶ್ ಎಷ್ಟಿದೆ? 6 + 7 + 8. 8 7 15, 15 6 21 ಭಾಗ. ಹೌದಾ? 21 ಭಾಗ ಎಷ್ಟಂತೆ? 8 ಎಷ್ಟಲೇ 32, 8 4 37. ನೆಕ್ಸ್ಟ್ ಇಲ್ಲೂ ಇಂಟು 4 ಮಾಡ್ರಿ. 21 4 ಎಷ್ಟು? 84. ಎಷ್ಟು ಬಂತ್ರಿ? ಆಪ್ಷನ್ ಡಿ 84. ಕ್ಲಿಯರಾ? 8 ಭಾಗ ಗಣೇಶಿಗೆ 32 ವರ್ಷ ಆದ್ರೆ ಅವರೆಲ್ಲರ 3 ಜನ ಕೂಡಿಸಿದಾಗ 21 ಭಾಗಕ್ಕೆ ಎಷ್ಟಾಗುತ್ತೆ? 84. ನೆಕ್ಸ್ಟ್ ಹೋಗೋಣ ಬನ್ನಿ. ಪ್ರಣವ್ ಮತ್ತು ಆಯುಷ್ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 4:5 ಆಗಿದೆ. 5 ವರ್ಷಗಳ ಹಿಂದೆ ಆಯುಷ್ ವಯಸ್ಸು 40 ವರ್ಷ. ಪ್ರಣವ್ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ 36, 65, 55, 70. ಇಲ್ಲಿ ನೋಡ್ರಿ, ಫಸ್ಟ್ ಇನ್ನು ಹೇಳೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ಇವಾಗ ಒಂದು ಕ್ವಶನ್ ಇದೆ. ಏನ್ ಕ್ವಶನ್ ಕೊಟ್ಟಿದ್ದಾರೆ ನಿಮಗೆ? ಪ್ರಣವ್ ಮತ್ತು ಆಯುಷ್ ಪ್ರಸ್ತುತ ವಯಸ್ಸು 4:5. ಪ್ರಸ್ತುತ ವಯಸ್ಸು 4:5. ಹೌದಾ? ಓಕೆನಾ? ಏನಂತಾರೆ? 5 ವರ್ಷಗಳ ಹಿಂದೆ ಆಯುಷ್ 40 ವರ್ಷ. ಪ್ರಣವ್ ಪ್ರಸ್ತುತ ವರ್ಷ ಎಷ್ಟು ಅಂತಾರೆ? 5 ವರ್ಷಗಳ ಹಿಂದೆ ಆಯುಷ್ 5 ವರ್ಷಗಳ ಹಿಂದೆ 40 ಇದ್ರೆ, ಹೌದಾ? 5 ವರ್ಷಗಳ ಹಿಂದೆ 40 ಇದ್ರೆ ಇದು ಪ್ರಣವ್, ಇದು ಆಯುಷ್. ಹೌದಾ? 4:5 ಕೊಟ್ಟಿದ್ದಾರೆ. ಆಯುಷ್ 5 ವರ್ಷಗಳ ಹಿಂದೆ 40 ಇದ್ರೆ, 5 ವರ್ಷಗಳ ಹಿಂದೆ 40 ಇದ್ರೆ ಪ್ರಸ್ತುತ ಎಷ್ಟಿರ್ತಾನ್ರಿ? ಹೌದಾ? ನಾವ್ ಏನ್ ಮಾಡ್ಬೇಕು? ಪ್ರಸ್ತುತ ಮಾಡ್ಬೇಕು. 5 ವರ್ಷಗಳ ಹಿಂದೆ 40 ಇದ್ರೆ ಇವತ್ತಿಗೆ ಎಷ್ಟು? 45. ಹೌದಾ? 5 ವರ್ಷಗಳ ಹಿಂದೆ ಅಂದ್ರೆ ಪ್ಲಸ್ ಮಾಡಬೇಕು. ಇವಾಗ 40 ವರ್ಷ ಇದೆ, 5 ವರ್ಷಗಳ ಹಿಂದೆ ಪ್ರಸ್ತುತ ಎಷ್ಟು? 45. ಹೌದಾ? ಇವಾಗ ಇಲ್ಲಿ ಬನ್ನಿ. ಇವಾಗ ನೋಡಿ, ಪ್ರಣವ್ ಮತ್ತು ಆಯುಷ್ ಪ್ರಸ್ತುತ ವಯಸ್ಸಿನ ಅನುಪಾತ 4:5 ಆಗಿದೆ. 5 ವರ್ಷಗಳ ಹಿಂದೆ ಆಯುಷ್ ವಯಸ್ಸು 40 ವರ್ಷ. ಪ್ರಣವ್ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಬೇಗ ಮಾಡಿ. 55 ಅಂತ ಇದ್ದೀರಾ? ಓಕೆ, ನೋಡೋಣ. ಎಲ್ಲರೂ ಕರೆಕ್ಟ್ ಟೈಮ್ ಮಾಡ್ತಾ ಹೋಗಿ. ಟೈಮರ್ ಎಂಡ್ ಆಗ್ತಾ ಬಂದಿದೆ. 36 ಅಂತೀರಾ, 55 ಅಂತೀರಾ? ನೋಡೋಣ. ಇವಾಗ ನೋಡಿ, ಪ್ರಣವ್ ಮತ್ತು ಆಯುಷ್ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ ಏನಿದೆ? 4:5.
5 ವರ್ಷಗಳ ಹಿಂದೆ ಯಾರು ಕೊಟ್ಟಿದ್ದಾರೆ ನೋಡ್ರಿ, 5 ವರ್ಷಗಳ ಹಿಂದೆ ಆಯುಷ್ ವಯಸ್ಸು 40 ವರ್ಷ. 5 ವರ್ಷಗಳ ಹಿಂದೆ ಆಯುಷ್ ವಯಸ್ಸು 40 ವರ್ಷ. ಆಯುಷ್ ತಗೊಳ್ರಿ, ಯಾರು ಕೊಟ್ಟಿದ್ದಾರೆ? ಆಯುಷ್ ತಗೊಳ್ರಿ. ಆಯುಷ್ ಅನುಪಾತ ಏನಿದೆ? ಆಯುಷ್ 5 ಭಾಗ. ಹೌದಾ? ಆಯುಷ್ 5 ಭಾಗ. ಎಷ್ಟು ವರ್ಷಗಳಿಂದ? 5 ವರ್ಷಗಳ ಹಿಂದೆ 40 ಅಂತಿದೆ. ಹೌದಾ? 5 ವರ್ಷಗಳ ಹಿಂದೆ 40 ಇದೆ. ಪ್ರಣವ್ ಅವರ ಪ್ರಸ್ತುತ ವಯಸ್ಸು ಕೇಳಿದ್ದಾರೆ ನಿಮಗೆ. ಪ್ರಣವ್ ಅವರ ಪ್ರಸ್ತುತ ವಯಸ್ಸು. ಪ್ರಣವ್ ಎಷ್ಟಿದೆ? 4 ಭಾಗ. ಪ್ರಣವ್ ಎಷ್ಟಿದೆ? 4 ಭಾಗ. ಓಕೆನಾ? ಇವಾಗ ನೋಡಿ ನಿಮ್ಮ ಕನ್ಫ್ಯೂಸ್ ಇಲ್ಲ ಅಂದ್ರೆ, ಆಯುಷ್ 5 ವರ್ಷಗಳ ಹಿಂದೆ 40 ಇದ್ದ. 5 ವರ್ಷಗಳ ಹಿಂದೆ 40 ಇದ್ರೆ ಏನಂತ ಕೇಳಿದ್ದಾರೆ? ಪ್ರಸ್ತುತ ಅವರ ವಯಸ್ಸು ಅಂತ ಕೇಳಿದ್ದಾರೆ. ಪ್ರಣವ್ ಅವರ ಪ್ರಸ್ತುತ ವಯಸ್ಸು ಅಂತ ಕೇಳಿದಾರ. 5 ವರ್ಷಗಳ ಹಿಂದೆ 40 ಇದ್ರೆ ಇಲ್ಲಿ 40 ತಗೋಬಾರ್ದು. ಎಷ್ಟು ತಗೋಬೇಕು? 45 ತಗೋಬೇಕು. 5 ವರ್ಷಗಳ ಹಿಂದೆ 40 ಇದ್ರೆ ಪ್ರಸ್ತುತ ಎಷ್ಟಿರುತ್ತೆ? 45. 5 ಎಷ್ಟಲೇ 45? 5 9ಲೇ 45. ಹೌದಾ? ಇಲ್ಲೂ ಇಂಟು 9 ಮಾಡಿದ್ರ, ಇಲ್ಲೂ ಇಂಟು 9 ಮಾಡ್ರಿ. 4 9ಲೇ ಎಷ್ಟು? 36. 36 ಯಾರು ಕೊಟ್ಟಿದ್ದೀರಾ? ಅದು ಸರಿ ಆನ್ಸರ್ ಆಪ್ಷನ್ ಎ 36. 36 ಯಾರು ಕೊಟ್ಟಿದ್ರಲ್ಲ ಅದು ಕರೆಕ್ಟ್ ಆನ್ಸರ್. ಓಕೆನಾ? 5 ವರ್ಷಗಳ ಹಿಂದೆ 40 ಇದ್ದ. ಪ್ರಸ್ತುತ ಅಂತ ಕೇಳಿದ್ರೆ 45 ಆಗುತ್ತೆ. ಯಾಕೆ? ಹಿಂದೆನೇ ಇದ್ದ, ಇವಾಗ ಪ್ರಸ್ತುತ ಅಂದ್ರೆ 5 ವರ್ಷ ದಾಟಿ ಬಂದಿರ್ತಾನೆ, 45. ನೆಕ್ಸ್ಟ್ ಬನ್ನಿ. ಪರೀಕ್ಷಿತ್ ಮತ್ತು ಆರ್ಯ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 3:7 ಆಗಿದೆ. 3 ವರ್ಷಗಳ ಹಿಂದೆ ಆರ್ಯ ವಯಸ್ಸು 18 ವರ್ಷ. ಪರೀಕ್ಷಿತ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. 12, 21, 9, 15. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ, ಟ್ರೈ ಮಾಡಿ. ವೆರಿ ಗುಡ್. ಯೋಗೇಶ್, ಕಿರಣ್. ಯೋಗೇಶ್ ಕರೆಕ್ಟ್ ಕೊಟ್ಟಿದ್ದಾರೆ. ಪ್ರಿಯಾ, ಶ್ರುತಿ, ಕೌಶಿಕ್, ಶ್ವೇತಾ. ಓಕೆ, ಹಾಗೆ ಹೋಗ್ತಾ ಇರುತ್ತೆ. ಪರೀಕ್ಷಿತ್ ಮತ್ತು ಆರ್ಯ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:7 ಕೊಟ್ಟಿದಾರ. 3 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಆರ್ಯ ವಯಸ್ಸು ಎಷ್ಟಂತೆ? 18 ವರ್ಷ. ಯಾರ್ದು? ಆರ್ಯ ತಗೊಳ್ರಿ. ಆರ್ಯ ಎಷ್ಟು ಭಾಗ ಇದ್ದಾನೆ? ಪರೀಕ್ಷಿತ್ 3 ಭಾಗ ಅಂದ್ರೆ ಆರ್ಯ 7 ಭಾಗ. ಆರ್ಯ 7 ಭಾಗಕ್ಕೆ ಎಷ್ಟು ಕೊಟ್ಟಿದ್ದಾರೆ? 18 ಕೊಟ್ಟಿದಾರ. 18 ತಗೊಳ್ರಿ. ಪರೀಕ್ಷಿತ್ ಕಂಡಿದ್ದಾರ? ಪರೀಕ್ಷಿತ್ ಅವರ ಪರೀಕ್ಷಿತ್ ಎಷ್ಟಿದೆ? 3 ಭಾಗ. 3 ಭಾಗನ? ಓಕೆ. 3 ವರ್ಷಗಳ ಹಿಂದೆ ಅಂದರೆ 18 ವರ್ಷ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಸ್ತುತ ಎಷ್ಟಾಗುತ್ತೆ? 21. 18 ಅಲ್ಲ, ಎಷ್ಟಾಗುತ್ತೆ? 21 ತಗೋಬೇಕು. 21 ಮಾಡಿ. ಹೌದಾ? 7 ಎಷ್ಟಲೇ? 21. 7 3ಲೇ 21. ಓಕೆ. ನೆಕ್ಸ್ಟ್ ಅಲ್ಲಿ ಇಂಟು 3 ಮಾಡಿದ್ರ, ಇಲ್ಲೂ ಇಂಟು 3 ಮಾಡಿ. 3 3ಲೇ ಎಷ್ಟು? 9. ಆನ್ಸರ್ ಆಪ್ಷನ್ ಸಿ 9. ಹೌದಾ? ಕ್ಲಿಯರ್ ಆಯ್ತಾ? 3 ವರ್ಷಗಳ ಹಿಂದೆ ಅಂದಾಗ ಏನ್ ಮಾಡ್ಬೇಕು? 3ಅನ್ನು ಕೂಡಿಸ್ಬೇಕು. ನಂತರ ಅಂದಾಗ ಮೈನಸ್ ಮಾಡ್ಬೇಕು. ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹೌದಾ? ಆರ್ಯ 7 ಭಾಗ 21 ಆದ್ರೆ 7 3ಲೇ 21. ಪರೀಕ್ಷಿತ್ 3 ಭಾಗ 3 3ಲೇ 9. ನೆಕ್ಸ್ಟ್ ಬನ್ನಿ. ಕ್ಯೂ ಮತ್ತು ಆರ್ ನ ಪ್ರಸ್ತುತ ವಯಸ್ಸು 3:4 ಅನುಪಾತದಲ್ಲಿದೆ. 5 ವರ್ಷಗಳ ನಂತರ ಕ್ಯೂ ನ ವಯಸ್ಸು 23 ವರ್ಷಗಳು. ಆರ್ ನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಇವಾಗ ಇಲ್ಲಿ ನೋಡಿ, ಇವಾಗ ಒಬ್ಬ ಇದ್ದಾನೆ ರಾಜು. ರಾಜುನ ವಯಸ್ಸು 44 ವರ್ಷ. ಹೌದಾ? ಇಲ್ಲಿ ನೋಡಿ, 6 ವರ್ಷಗಳ ನಂತರ ರಾಜುನ ವಯಸ್ಸು ಎಷ್ಟಂತೆ? 6 ವರ್ಷಗಳ ನಂತರ
ರಾಜುನ ವಯಸ್ಸು 50 ವರ್ಷ. ಎಷ್ಟು ವರ್ಷಗಳ ನಂತರ? 6 ವರ್ಷಗಳ ನಂತರ 50 ವರ್ಷ. ಹಾಗಾದ್ರೆ ಪ್ರಸ್ತುತ ಎಷ್ಟಾಗುತ್ತೆ ನೋಡಿ. ಅವಾಗ ಏನ್ ಮಾಡಿದ್ರಿ? 3 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ಅಂದಾಗ ಎಷ್ಟು ವರ್ಷ ಹಿಂದೆ ಇದೆಯಲ್ಲ ಅಷ್ಟನ್ನು ಪ್ಲಸ್ ಮಾಡಿದ್ರಿ. ಇವಾಗ 6 ವರ್ಷ ಇದೆಯಾ? 6 ವರ್ಷಗಳ ನಂತರ ಅಂದ್ರೆ ಪ್ರಸ್ತುತ ಎಷ್ಟಿರುತ್ತೆ? 6ಅನ್ನು ಮೈನಸ್ ಮಾಡಿ ಎಷ್ಟಾಯ್ತು? 44. 6 ವರ್ಷಗಳ ನಂತರ ಅಂದ್ರೆ 2027. 2028ಕ್ಕೆ 50 ವರ್ಷ ಆದ್ರೆ ಇವತ್ತು 2022ಕ್ಕೆ ಎಷ್ಟು ವರ್ಷ ಆಗಿರುತ್ತೆ? 44 ವರ್ಷ. ಈ ಬೇಸ್ ಮೇಲೆ ಮಾಡ್ತಾ ಹೋಗ್ಬೇಕು. ಇವಾಗ ಮಾಡಿ ಕ್ಯೂ ಮತ್ತು ಆರ್ ನ ಪ್ರಸ್ತುತ ವಯಸ್ಸು 3:4 ಅನುಪಾತದಲ್ಲಿದೆ. 5 ವರ್ಷಗಳ ನಂತರ ಕ್ಯೂನ ವಯಸ್ಸು 23 ವರ್ಷಗಳು. ಆರ್ ನ ಪ್ರಸ್ತುತ ವಯಸ್ಸು ವರ್ಷಗಳಲ್ಲಿ ಎಷ್ಟು? 20, 24, 18, 26. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. 24 ಅಂತ ಇದ್ರಾ? ವೆರಿ ಗುಡ್. 24. ಓಕೆ, 24, 18, 24, 29 ಅಂತ ಇದ್ರೆ ಇಲ್ಲಿ ನೋಡಿ. ಕ್ಯೂ ಮತ್ತು ಆರ್ ನ ಪ್ರಸ್ತುತ ವಯಸ್ಸು 3:4 ಅನುಪಾತದಲ್ಲಿದೆ. 5 ವರ್ಷಗಳ ನಂತರ ಕ್ಯೂನ ವಯಸ್ಸು 23. ಹೌದಾ? ಯಾರು ಕೊಟ್ಟಿದ್ದಾರೆ? ಕ್ಯೂ. 5 ವರ್ಷಗಳ ನಂತರ ಕ್ಯೂ ಎಷ್ಟಿದೆ? 3 ಭಾಗ. ಕ್ಯೂ ಎಷ್ಟಿದೆ? 3 ಭಾಗ. 5 ವರ್ಷಗಳ ನಂತರ ಕ್ಯೂನ ವಯಸ್ಸು ಎಷ್ಟಂತೆ? 23. 1 ಮಿನಿಟ್ ವೇಟ್. ಹೌದಾ? ಇಲ್ಲಿದೆ, ವೇಟ್. ಫಸ್ಟ್ ಇದು ಮಾಡಬೇಕು. ಓಕೆ, ಮಿಸ್ಟೇಕ್ ಆಗಿದೆ, ಇರ್ಲಿ ಬಿಡಿ, ಅದನ್ನ ಮಾಡಿ ಮಾಡೋಣ. ಓಕೆ, ಹೌದಾ? 3 ಭಾಗ ಎಷ್ಟು ಕೊಟ್ಟಿದ್ದಾರೆ? 23 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೇಳಿದರೆ? ಆರ್ ಕೇಳಿದ್ದಾರೆ. ಆರ್ ಎಷ್ಟು ಭಾಗ ಇದೆ? 4 ಭಾಗ ಇದೆ. ಕ್ಯೂ 3 ಭಾಗ, ಆರ್ 4 ಭಾಗ ಇದೆ. ಓಕೆ, 4 ಭಾಗ ತಗೊಳ್ರಿ. ಇಲ್ಲಿ ನೋಡ್ರಿ, ಎಷ್ಟು ವರ್ಷಗಳ ನಂತರ ಅಂದ್ರೆ 5 ವರ್ಷಗಳ ನಂತರ 23 ಇದ್ರೆ ಪ್ರಸ್ತುತ ಎಷ್ಟಿರುತ್ತೆ? 18 ಇರುತ್ತೆ. ಪ್ರಸ್ತುತ 18 ಇರುತ್ತೆ. 3 ಎಷ್ಟಲೇ 18? 3 6 18. ನೆಕ್ಸ್ಟ್ ಇಲ್ಲೂ ಇಂಟು ಆರ್ ಮಾಡಿದ್ರ, ಇಲ್ಲೂ ಇಂಟು ಆರ್ ಮಾಡ್ರಿ. 6 4 ಎಷ್ಟು? 24. ಆಪ್ಷನ್ ಬಿ 24. 5 ವರ್ಷಗಳ ನಂತರ ಅಂದಾಗ 23ಕ್ಕೆ -5 ಮಾಡಬೇಕು. ಹಿಂದೆ ಅಂದಾಗ ಪ್ಲಸ್ ಮಾಡಬೇಕು. ನಂತರ ಅಂದ್ರೆ ಮೈನಸ್, ಹಿಂದೆ ಅಂದ್ರೆ ಪ್ಲಸ್. ಇವಾಗ ಇಲ್ಲಿ ಬನ್ನಿ, ಒಂದು ಕ್ವಶನ್ ಬಿಟ್ಟಿದ್ರಿ. ಕಿರಣ್ ಮತ್ತು ದೀಪಕರ ಪ್ರಸ್ತುತ ವಯಸ್ಸುಗಳ ಅನುಪಾತವು 11:9. 6 ವರ್ಷಗಳ ನಂತರ ಕಿರಣ್ ವಯಸ್ಸು 50 ವರ್ಷ ಆದರೆ ದೀಪಕರ ಈಗಿನ ವಯಸ್ಸು ಎಷ್ಟು? 80, 55, 36, 45. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಓಕೆ, 36 ಅಂತ ಇದ್ದೀರಾ? ನೋಡೋಣ. 36 ಎಲ್ಲರೂ 36 ಅಂತ ಇದ್ದೀರಾ? ಓಕೆ, ವೆರಿ ಗುಡ್. 36 ಆಗುತ್ತಂತೀರಾ? ಓಕೆ, ನೋಡೋಣ. ಕಿರಣ್ ಮತ್ತು ದೀಪಕರ ಪ್ರಸ್ತುತ ವಯಸ್ಸು ಅನುಪಾತ ಕೊಟ್ಟಿದ್ದಾರೆ. ಕಿರಣ್ 6 ವರ್ಷಗಳ ನಂತರ ಕಿರಣ್ ಎಷ್ಟು ಭಾಗ? 11 ಭಾಗ. ಹೌದಾ? 6 ವರ್ಷಗಳ ನಂತರ ಕಿರಣ್ ಎಷ್ಟಂತೆ? 50 ವರ್ಷ ಅಂತೆ. ಓಕೆ, ಅವ್ರೇನ್ ಕೊಟ್ಟಾರ ಬರ್ಕೋಣ. ದೀಪಕರ ವಯಸ್ಸು ಈಗಿನ ವಯಸ್ಸು ಕೇಳಿದರೆ ದೀಪಕ್ ತೋಡ್ರಿ. ದೀಪಕ್ ಎಷ್ಟಿದ್ದಾನೆ? 9 ಭಾಗ. ದೀಪಕ್ 9 ಭಾಗ. ಹೌದಾ? ದೀಪಕ್ 9 ಭಾಗ. 6 ವರ್ಷಗಳ ನಂತರ ಅಂದ್ರೆ 50 ವರ್ಷ ಕೊಟ್ರೆ ಪ್ರಸ್ತುತ ಎಷ್ಟಿರ್ತಾನ್ರಿ? 50ರಲ್ಲಿ 6 ಮೈನಸ್ ಮಾಡ್ರಿ, ಎಷ್ಟಾಯ್ತು? 44. 11 ಎಷ್ಟಲೇ? 44. 11 4 44. ಇಲ್ಲೂ ಇಂಟು 4 ಮಾಡಿದ್ರ, ಇಲ್ಲೂ ಇಂಟು 4 ಮಾಡ್ರಿ. 9 4 ಎಷ್ಟು? 36. 9 4 36. ಆಪ್ಷನ್ ಸಿ 36 ಈಸ್ ಕರೆಕ್ಟ್.
ನಂತರ ಅಂದಾಗ ಎಷ್ಟು ವರ್ಷ ನಂತರ ಅಂದಿರ್ತಾರಲ್ಲ ಅಷ್ಟನ್ನ ಮೈನಸ್ ಮಾಡಬೇಕು. ಹಿಂದೆ ಅಂದಾಗ ಎಷ್ಟು ವರ್ಷಗಳ ಹಿಂದೆ ಅಂದಿರ್ತಾರೆ ಪ್ರಸ್ತುತಕ್ಕೆ ಪ್ಲಸ್ ಮಾಡಬೇಕು. ಹೌದಾ? ಇದನ್ನ ನೋಡ್ಕೊಂಡು ಹೋಗ್ಬಿಡಿ. ನೆಕ್ಸ್ಟ್ ಬನ್ನಿ. ಸಹನಾ ಮತ್ತು ಭಾರತೀಯ ಪ್ರಸ್ತುತ ವಯಸ್ಸಿನ ಅನುಪಾತ 7:5 ಆಗಿದೆ. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 62 ವರ್ಷಗಳು. ಹಾಗಾದರೆ ಭಾರತೀಯ ಪ್ರಸ್ತುತ ವಯಸ್ಸು ಎಷ್ಟು? 30, 37, 47, 54. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ. ಗುರುಗಳೇ 36 ಲಾಕ್ ಮಾಡಿ ಅಂತೀರಾ? ಓಕೆ, ಮಾಡೋಣ. ಟ್ರೈ ಮಾಡಿ, ಎಷ್ಟು ಬರುತ್ತೆ ನೋಡಿ. 30 ಯೋಗೇಶ್ 30 ಅಂತಾರೆ, ಪ್ರಿಯಾ 30, ಸಹನಾ, ಗುರುಪ್ರಸಾದ್, JR ಎಲ್ಲರೂ 30 ಅಂತ ಇದ್ದೀರಾ? ನೋಡಿ. ಓಕೆ. ಸಹನಾ ಮತ್ತು ಭಾರತೀಯ ಪ್ರಸ್ತುತ ವಯಸ್ಸಿನ ಅನುಪಾತ 7:5 ಆಗಿದೆ. ಯಾರ್ಯಾರ್ದು? 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 62 ವರ್ಷಗಳು. ಹಾಗಾದ್ರೆ ಭಾರತೀಯ ಪ್ರಸ್ತುತ ವಯಸ್ಸು ಅಂತ ಅದಕ್ಕೆ ಇದ್ದಾರೆ. ಯಾರಿದ್ದಾರೆ? ಸಹನಾ ಮತ್ತು ಭಾರತಿ. ಹೌದಾ? ಸಹನಾ ಮತ್ತು ಭಾರತೀಯ ಪ್ರಸ್ತುತ ವಯಸ್ಸುಗಳ ಅನುಪಾತ 7:5 ಆಗಿದೆ. ಎಷ್ಟಂತೆ? 7:5 ಆಗಿದೆ. ಹೌದಾ? 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 62. 5 ವರ್ಷಗಳ ಹಿಂದೆ ಅವರ ವಯಸ್ಸಿನ 62 ಅಂದ್ರೆ ಎಷ್ಟಾಯ್ತು? 72 ಆಯ್ತು. ಹಾಗಾದ್ರೆ ಭಾರತೀಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಸಹನಾ ಮತ್ತು ಭಾರತೀಯ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟಂತೆ? 7:5 ಅಂತೆ. 1 ಮಿನಿಟ್. ಹೌದಾ? 7:5 ಅಂತೆ. 5 ವರ್ಷಗಳಿಂದ ಅವರ ವಯಸ್ಸಿನ ಮೊತ್ತ 62. ಹೌದಾ? ಹಾಗಾದ್ರೆ ಭಾರತೀಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಎಲ್ಲಿದ್ದೀರಾ? ಎಲ್ಲರೂ 30 ಅಂತ ಕೇಳಿದ್ರ. ಸಹನಾ ಮತ್ತು ಭಾರತೀಯ 7:5. ಹೌದಾ? 7:5 ಅಂದ್ರೆ 5 ವರ್ಷಗಳ ಹಿಂದೆ ಅಂದ್ರೆ ಮಾಡಬೇಕು, ಪ್ಲಸ್ ಮಾಡಿ. ಎಷ್ಟಾಯ್ತು? 72 ಆಯ್ತು. ಹೌದಾ? ಹಾಗಾದರೆ ಪ್ರಸ್ತುತ ಭಾರತೀಯ ವಯಸ್ಸು ಎಷ್ಟು? ಪ್ರಸ್ತುತ ಟೋಟಲ್ ಎಷ್ಟು? 12 ಭಾಗ. 12 ಭಾಗಕ್ಕೆ 72 ಆದರೆ ಭಾರತೀಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ 12 ಎಷ್ಟಲೇ 72? 12 6 72. ಭಾರತಿ ಎಷ್ಟಿದೆ? ಭಾರತಿ 5 ಇದೆ. ಇಲ್ಲೂ ಇಂಟು 6 ಮಾಡಿದ್ರ, ಇಲ್ಲೂ ಇಂಟು 6 ಮಾಡ್ರಿ. 6 5 ಎಷ್ಟು? 30. ಹೌದಾ? ಎಷ್ಟಾಯ್ತು? 30 ವರ್ಷಗಳು. ಆಪ್ಷನ್ ಎ 30 ವರ್ಷಗಳು. 1 ಮಿನಿಟ್. ಹೌದಾ? 12 ಭಾಗಕ್ಕೆ 72 ಆದ್ರೆ ಭಾರತಿ 5 ಭಾಗ ಎಷ್ಟಾಗುತ್ತೆ? 30 ವರ್ಷ. ಗೊತ್ತಾಯ್ತಾ? ನೆಕ್ಸ್ಟ್ ಬನ್ನಿ. ಸುಜನ್, ಸುಮೇಧ್ ಮತ್ತು ಸೌರಭಿ ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 5:7:8 ಆಗಿದೆ. 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 88 ವರ್ಷ ಆಗಿದ್ದರೆ ಪ್ರಸ್ತುತ ಸುರಭಿಯ ವಯಸ್ಸು ಎಷ್ಟು? 40, 48, 25, 35. ಓಕೆ, ಟ್ರೈ ಮಾಡಿ. ಎಷ್ಟು ಬರುತ್ತೆ ನೋಡಿ. ನಿಮ್ಮ ಟೈಮರ್ ಸ್ಟಾರ್ಟ್ ಆಗಿದೆ. ನಿತೀಶ್ 72 ಹೇಗೆ ಸರ್ ಅಂತ ಇದ್ದೀರಾ? ನಿತೀಶ್ ಇಲ್ಲಿ ನೋಡಿ, 72 ಹೇಗೆ ಅಂದ್ರೆ ನಿತೀಶ್ ಇಲ್ಲಿ ನೋಡಿ, ಅವರ ಪ್ರಸ್ತುತ ವಯಸ್ಸಿನ ಅನುಪಾತ 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ ಅಂದ್ರೆ 7:5 ಭಾಗ ಕೂಡಿಸಿದ್ರೆ ಎಷ್ಟಾಯ್ತು? 12 ಭಾಗ ಆಯ್ತು. ಸತೀಶ್, ನಿತಿನ್ 12 ಭಾಗ. 12 ಭಾಗಕ್ಕೆ ಎಷ್ಟು ವರ್ಷ ಕೊಟ್ಟಿದ್ದಾರೆ? 62 ವರ್ಷ. ಎಷ್ಟು ವರ್ಷಗಳ ಹಿಂದೆ ಅಂದಿದ್ದಾರೆ? 5 ವರ್ಷಗಳ ಹಿಂದೆ ಅಂತ ಹೇಳಿ ಪ್ರಸ್ತುತ ಕೊಟ್ಟಿದ್ದಾರೆ. ಸಹನಾಗೆ 5 ವರ್ಷ, ಭಾರತಿಗೆ 5 ವರ್ಷ, ಇಬ್ಬರಿಗೂ 5 ವರ್ಷ 5 ವರ್ಷ ಕೂಡಿದ್ರೆ ಎಷ್ಟು ವರ್ಷ ಆಯ್ತು? 72 ವರ್ಷ. 12 6 72 ಆದ್ರೆ ಭಾರತೀಯ ವಯಸ್ಸು, ಭಾರತಿ ಎಷ್ಟಿದೆ? 5 ಇದೆ. ಅಲ್ಲಿ ಇಂಟು 6 ಮಾಡಿದ್ರೆ ಇಲ್ಲಿ ಇಂಟು 6 ಮಾಡಿ 5 6 30. ನಿತಿನ್, ಗೊತ್ತಾಯ್ತಾ? ಇದೆಷ್ಟು ಬಂತು? 40 40 40 ಅಂತ ಇದ್ರ. ವೆರಿ ಗುಡ್. ನೋಡೋಣ, ಇಲ್ಲಿ ನೋಡ್ರಿ,
ಸುಜನ್, ಸುಮೇಧ್ ಮತ್ತು ಸುರಭಿಯವರ ಪ್ರಸ್ತುತ ವಯಸ್ಸಿನ ಅನುಪಾತ 5:7:8 ಆಗಿದೆ. 5 + 7 + 8 ಕೂಡಿಸ್ರಿ ಎಷ್ಟಾಯ್ತು ನೋಡ್ರಿ. 8 7 15, 15 5 20 ಭಾಗ ಎಷ್ಟಾಯ್ತ್ರಿ? 20 ಭಾಗ. ಹೌದಾ? 20 ಭಾಗ ಅಂತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಎಷ್ಟಂತೆ? 88 ವರ್ಷ ಅಂತೆ. 88 ವರ್ಷ ಅಂದ್ರೆ ಯಾರ್ಯಾರಿದ್ದಾರೆ? ಸುಜನ್, ಸುಮೇಧ್ ಮತ್ತು ಸುರಭಿ 3 ಜನ ಇದ್ದಾರೆ. ಎಷ್ಟು ವರ್ಷಗಳ ಹಿಂದೆ? 4 ವರ್ಷಗಳ ಹಿಂದೆ. 3 ಜನಕ್ಕೆ 4 4 4 ಕೂಡಿಸ್ರಿ. ಸುಜನ್ಗೂ 4 ವರ್ಷ, ಸುಮೇಧ್ಗೂ 4 ವರ್ಷ, ಸುರಭಿಗೂ 4 ವರ್ಷ ಅಂದ್ರೆ ಎಷ್ಟಾಯ್ತು? 12 ವರ್ಷ. 82 + 12, 88 + 12 ಕೂಡಿಸಿದ್ರೆ 100 ಎಷ್ಟಾಯ್ತು? 100. ಯಾರನ್ನ ಕೇಳಿದಾರೆ? ಸುರಭಿ ಕೇಳಿದಾರೆ. ಸುರಭಿ ತಗೊಳ್ರಿ. ಸುರಭಿ ಅನುಪಾತ ಎಷ್ಟಿದೆ? 8 ಇದೆ. 8 ಭಾಗ ತಗೊಳ್ರಿ. 8 ಭಾಗ. ಇಲ್ಲಿ ನೋಡ್ರಿ 20 ಎಷ್ಟಲೇ 100, 25 100. ಇಲ್ಲೂ ಇಂಟು 5 ಮಾಡ್ರಿ. 8 5 ಎಷ್ಟು? 40. ಹೌದಾ? 40 ಅಂದ್ರೆ ಆಪ್ಷನ್ ಎ 40 ವರ್ಷಗಳು. ಆಪ್ಷನ್ ಎ 40 ವರ್ಷ. ಗೊತ್ತಾಯ್ತಾ? ಈ ತರ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡೋಣ. ಎಕ್ಸ್, ವೈ ಮತ್ತು ಜೆಡ್ ರವರ ಪ್ರಸ್ತುತ ವಯಸ್ಸಿನ ಅನುಪಾತ 6:4:5 ಆಗಿದೆ. 6 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ 42 ವರ್ಷ ಆಗಿದ್ದರೆ ಪ್ರಸ್ತುತ ಜಡ್ ರವರ ವಯಸ್ಸು ಎಷ್ಟು ಅಂತ ಕೇಳಿದರೆ 25, 24, 20, 16. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಬೇಗ 20, 20 ಅಂತ ಇದ್ದೀರಾ? ಓಕೆ, ನೋಡೋಣ. ಟ್ರೈ ಮಾಡಿ ಎಲ್ರು. 20, 20, 20, 20 ಅಂತ ಇದ್ದೀರಾ? ವೆರಿ ಗುಡ್. 20, 20. ಇವಾಗ ನೋಡ್ರಿ, ಎಕ್ಸ್ ವೈ ಜೆಡ್ ರವರ ಪ್ರಸ್ತುತ ವಯಸ್ಸಿನ ಅನುಪಾತ 6:4:5. 6 ವರ್ಷಗಳಿದ್ದ ಅವರ ವಯಸ್ಸಿನ ಮೊತ್ತ 47. 6 + 4 + 5. 6 4 10 5 15 ಭಾಗ. ಹೌದಾ? 15 ಭಾಗ ಇದೆ. ಹೌದಾ? ಇವಾಗ ನೋಡ್ರಿ, ಅವರ ವಯಸ್ಸಿನ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 42 ಕೊಟ್ಟಿದ್ದಾರೆ. ಹಾಗಾದ್ರೆ ಜಡ್ ರವರ ವಯಸ್ಸು ಎಷ್ಟು ಅಂತಾರೆ? 6 ವರ್ಷಗಳ ಹಿಂದೆ ಎಕ್ಸ್ಗೂ 6 ವರ್ಷ, ವಾಯ್ಗೂ 6 ವರ್ಷ, ಜಡ್ಗೂ 6 ವರ್ಷಗಳ ಹಿಂದೆ ಅಂದ್ರೆ ಏನ್ ಕೇಳಿದಾರೆ? ಪ್ರಸ್ತುತ ಅಂತ ಕೇಳಿದಾರೆ. ಹಿಂದೆ 6 ವರ್ಷ ಅಂದ್ರೆ ಏನು ಪ್ಲಸ್ ಮಾಡಬೇಕು? 6 + 6 + 6 ಎಷ್ಟಾಯ್ತು? 18. 42 + 18 ಮಾಡ್ರಿ, ಎಷ್ಟಾಯ್ತು? 60 ವರ್ಷ. 15 ಭಾಗ 60 ಆದ್ರೆ ಜಡ್ ರವರ ಜಡ್ ಎಷ್ಟಿದೆ? 5 ಭಾಗ. ಜಡ್ ಎಷ್ಟಿದೆ? 5 ಭಾಗ. 15 ಎಷ್ಟಲೇ 60? 15 4 60. ಇಲ್ಲೂ ಇಂಟು 4 ಮಾಡಿದ್ರ, ಇಲ್ಲೂ ಇಂಟು 4 ಮಾಡ್ರಿ. 5 4 ಎಷ್ಟು? 20. 20 20 ಯಾರು ಕೊಟ್ಟಿದ್ರ? ಅವರೆಲ್ಲರದು ಸರಿ ಆನ್ಸರ್ ಕರೆಕ್ಟ್ ಇದೆ. 20 20. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ಬಂತು ನೋಡ್ರಿ, ನಿಮ್ಮ ಪ್ರಿವಿಯಸ್ ಇಯರ್ ಎಕ್ಸಾಮ್ಗೆ ಕೇಳಿದಂತ ಕ್ವಶನ್ ಇವಾಗ ಬಂದಿದೆ. ಇವಾಗ ನೀವೆಲ್ಲ ಟ್ರೈ ಮಾಡಬೇಕು. ಅಸಲಿ ಕಹಾನಿ ಅಭಿ ಸ್ಟಾರ್ಟ್ ಹುವಾ. ಇಲ್ಲಿ ನೋಡ್ರಿ, ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸಿನ ಅನುಪಾತ ಎಷ್ಟಂತೆ? 4:5. 18 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಎಷ್ಟಂತೆ? 11:16 ಆಗಿದ್ದರೆ ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಎಷ್ಟು? 90, 80, 105, 110. ಓಕೆ, ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಟ್ರೈ ಮಾಡಿ. ಬೇಗ ಟ್ರೈ ಮಾಡಿ. ಇಷ್ಟೊತ್ತು ಮಾಡಿದ್ದು ಬೇಸಿಕ್. ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಪ್ರೀವಿಯಸ್ ಇಯರ್ PSI RSI 2019ಗೆ ಕೇಳಿದಂತ ಕ್ವಶನ್ ಇದು. ಟ್ರೈ ಮಾಡಿ ನೋಡೋಣ. ಬರೋದಿಲ್ಲ, ಟ್ರೈ ಮಾಡಿ. ಹೌದಾ? ಟೈಮ್ ಆಯ್ತಾ? 20 ಇದರಲ್ಲಿ 20 ಇಲ್ಲ 20 ಅಂತ ಇದ್ರಲ್ರಿ. ಓಕೆ, ನೋಡೋಣ ಬಿಡಿ, ತಲೆ ಕೆಡಿಸ್ಕೋಬೇಡಿ.
ಮೊದಲು ಇದನ್ನ ಯಾವ ತರ ಮಾಡ್ತಾರೆ, ನೀವು ಯಾವ ತರ ಮಾಡ್ತಾ ಇದ್ರಿ ಅಂತ ಹೇಳ್ತೇನೆ ನೋಡ್ರಿ. ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸು, ಎ ಇದ್ದಾನೆ, ಬಿ ಇದ್ದಾನೆ. ನೀವೆಲ್ಲ ಯಾವ್ಯಾವ ತರ ಮಾಡ್ತಾ ಇದ್ರಿ, ಬುಕ್ಸ್ ನಲ್ಲಿ ಯಾವ ತರ ಕೊಡ್ತಾರಲ್ಲ ಆ ತರ ಮಾಡೋಣ. ನೆಕ್ಸ್ಟ್ ಈಜಿಯಾಗಿ ಹೋಗೋಣ. ಎ ಮತ್ತು ಬಿ ವ್ಯಕ್ತಿಗಳಿದ್ದಾರೆ. ಎ 4x, ಬಿ 5x. ಹೌದಾ? ಎಷ್ಟು ವರ್ಷಗಳ ಹಿಂದೆ ಅಂದರೆ 5 ವರ್ಷಗಳ ಹಿಂದೆ 4x minus 18 divided by 5x minus 18 ಎಷ್ಟಂತೆ? ಅನುಪಾತ 11:16 ಅಂತೆ. ಕ್ರಾಸ್ ಮಲ್ಟಿಪಲ್ ಮಾಡ್ತಾರೆ. ಇದನ್ನೆಲ್ಲ ನಿಮ್ಗೆ ಗೊತ್ತೇ ಇದೆ, ಬುಕ್ ನಲ್ಲಿ ಇದೇ ತರ ಕೊಡ್ತಾರೆ. 16 × 4 ಮಾಡಿದ್ರೆ 16 4 64x ಮೈನಸ್ 18 × 16 ಮಾಡ್ರಿ, 18 10 180, 180 18 ಆಗಲಿ 18 × 16. ಹೌದಾ? ಎಷ್ಟಾಗುತ್ತೆ? 18 5 80, 180 ಪ್ಲಸ್ 108 ಎಷ್ಟಾಯ್ತು? 100 288 ಆಯ್ತು. 288 ಮಾಡಿಬಿಡಿ. 288 is equal to 11 5 55x ಮೈನಸ್ 18 10 180 ಪ್ಲಸ್ 18 198. ಇವಾಗ ನೋಡ್ರಿ 64x ನಲ್ಲಿ 55x ಮೈನಸ್ ಮಾಡ್ರಿ. 64x ಮೈನಸ್ 55x. ನೆಕ್ಸ್ಟ್ 288 ಈ ಕಡೆ ಬಂದ್ರೆ ಪ್ಲಸ್ 288 ಮೈನಸ್ 198. 64x ಮೈನಸ್ 55x ಮಾಡಿದ್ರೆ 9x. ಓಕೆನಾ? ನೆಕ್ಸ್ಟ್ 288 ರಲ್ಲಿ 198 ಮೈನಸ್ ಮಾಡಿದ್ರೆ 90. 9 1 9 10. ಏನ್ ಕೇಳಿದಾರೆ? ಈಗಿನ ವಯಸ್ಸಿನ ಮೊತ್ತ ಅವರಿಬ್ಬರ ಅಂದ್ರೆ ಯಾರು? 4x ಪ್ಲಸ್ 5x ಎರಡನ್ನು ಕೂಡಿಸ್ರಿ 9x. x ವ್ಯಾಲ್ಯೂ ಎಷ್ಟು ಬಂದಿದೆ? 10 ಬಂದಿದೆ. 9 × 10 ಮಾಡಿ ಎಷ್ಟಾಯ್ತು? 90 ಆಯ್ತು. ಹೌದಾ? ಇದನ್ನೆಲ್ಲ ನಿಮ್ ಬುಕ್ ನಲ್ಲಿ ಕೊಡ್ತಾರೆ. ಹೌದಾ? ಇದನ್ನೆಲ್ಲ ನಿಮ್ ಬುಕ್ ನಲ್ಲಿ ಕೊಡ್ತಾರೆ. ಇಲ್ಲಿ ನೋಡ್ರಿ ಸರ್, ಹಿಂದೆ ಅಂದಾಗ ಪ್ಲಸ್ ಮಾಡಿದ್ರ ಅಂತ ಅಂದ್ರೆ 18 ವರ್ಷಗಳ ಹಿಂದೆ ಅಂತ ಕೇಳಿದರೆ, ಇಲ್ಲಿ ಎಲ್ಲೂ ಪ್ರಸ್ತುತ ಅಂತ ಕೊಟ್ಟಿಲ್ಲ. ಪ್ರಸ್ತುತ ಅಂತ ಕೊಟ್ಟಾಗ ಮಾತ್ರ ಪ್ಲಸ್ ಮಾಡಬೇಕು. ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ ಕೇಳಿದರೆ ಅಲ್ಲಿ ಮಾಡ್ತಾ ಇದ್ರಿ, ಹಿಂದೆ ಅಂದಾಗ ಪ್ಲಸ್ ಮಾಡ್ತಾ ಇದ್ರಿ. ಯಾಕೆ? ಎಷ್ಟು ವರ್ಷ ಅಂತಿದ್ರಲ್ಲ, 3 ವರ್ಷ 4 ವರ್ಷ ಅಂತ ಇದ್ರಲ್ಲ, ಅಲ್ಲಿ ಪ್ಲಸ್ ಮಾಡ್ತಾ ಇದ್ರಿ. ಇಲ್ಲೇನು ಕೊಟ್ಟಿದ್ದಾರೆ? ಅನುಪಾತ ಕೊಟ್ಟಿದ್ದಾರೆ. ಅಲ್ಲಿ ಅನುಪಾತ 1 ಕೊಡ್ತಾ ಇದ್ರು, ಇಲ್ಲಿ ಅನುಪಾತ 2 ಕೊಡ್ತಾ ಇದ್ರು. ಹೌದಾ? ನೆನಪಿಟ್ಕೊಳ್ರಿ. ಇದೇನು ನಿಮ್ ಬುಕ್ ನಲ್ಲಿ ಕೊಡ್ತಾರೆ. ನಿಮ್ ಬುಕ್ ನಲ್ಲಿ ಈ ತರ ಕೊಡ್ತಾರೆ. ಹೌದಾ? ಇವಾಗ ನೋಡಿ ಎ ಮತ್ತು ಬಿ 4x 5x. 4x ಮೈನಸ್ 18 ಹಿಂದೆ ಅಂದಾಗ ಮೈನಸ್ 18 ಮಾಡೋಣ. ನಾವು ಇಲ್ಲಿ ಪ್ಲಸ್ ಮಾಡೋದು ಬೇಡ, ಯಾಕಂದ್ರೆ ಅನುಪಾತ ಮಾಡ್ತಾ ಇದೀವಿ. ಅನುಪಾತ ಮಾಡುವಾಗ ಮೈನಸ್ 4x ಮೈನಸ್ 18 5x ಮೈನಸ್ 18 11/16. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 16 4 64x. 18 × 16 ಮಾಡಿದ್ರೆ 288. ನೆಕ್ಸ್ಟ್ 5 × 11 55. 18 × 11 198. 64 ರಲ್ಲಿ 55 ತೆಗೆದ್ರೆ 9x. 288 ರಲ್ಲಿ 198 ತೆಗೆದ್ರೆ 90. 9 1 9 10. ಹೌದಾ? x ವ್ಯಾಲ್ಯೂ ಎಷ್ಟು ಬಂತು? 10 ಬಂತು. ಅವರಿಬ್ಬರ ವಯಸ್ಸಿನ ಅಂದ್ರೆ ಎ ಮತ್ತು ಬಿ 4x ಪ್ಲಸ್ 5x ಕೂಡಿಸಿದ್ರೆ 9x. x ವ್ಯಾಲ್ಯೂ ಎಷ್ಟು ಬಂದಿದೆ? 10 ಬಂದಿದೆ. 9 × 10 ಮಾಡಿದ್ರೆ 90. ಇದೆಲ್ಲ ಏನು ನಿಮ್ಮ ಪರೀಕ್ಷೆಯಲ್ಲಿ ಕೊಡ್ತಾರೆ. ನಾವು ಈ ತರ ಮಾಡುವುದೇ ಬೇಡ, ಇದನ್ನ ಬಿಟ್ಬಿಡಿ. ಹೌದಾ? ಇದನ್ನ ಬಿಟ್ಬಿಡಿ. ನಾವು ಬೇರೆ ಮೆಥಡ್ ಮುಖಾಂತರ ಹೋಗೋಣ. ಯಾವ ಮೆಥಡ್ ಅಂದ್ರೆ ಇಲ್ಲಿ ನೋಡಿ, ಈಜಿ ಮೆಥಡ್. ನೀವು ಒಂದು ಮೆಥಡ್ ಹೇಳ್ಬಿಡ್ತೀನಿ, ಪ್ರಾಬ್ಲಮ್ಸ್ ಆನ್ ಏಜಸ್ ಒಂದೇ ಮೆಥಡ್ ಮೇಲೆ ಮಾಡಿ. ಆ ಮೆಥಡ್ ಯಾವ್ದಂತ ಹೇಳ್ಕೊಡ್ತೀನಿ, ನಿಮಗೆ ಅದು ತುಂಬಾ ಈಜಿ ಆಗುತ್ತೆ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಕೊಟ್ಟಿದಾರ, ಎ ಮತ್ತು ಬಿ ಕೊಟ್ಟಿದಾರ, ಅವ್ರಿಬ್ಬರು ಬರ್ಕೊಳ್ರಿ. ನೀವು ಮಾಡ್ಬೇಕಾದ್ರೆ ಕೆಲಸ ಏನಾದಷ್ಟೇ ನೋಡ್ರಿ. ನೆಕ್ಸ್ಟ್ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದಾರ. ಬಿ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದಾರ. ಎಷ್ಟು ವರ್ಷಗಳ ಹಿಂದೆ ಅಂದಿದ್ದಾರೆ? 18 ವರ್ಷ. ಎರಡು ಲೈನ್ ಹಾಕೊಳ್ರಿ. ಈ ಸೈಡ್ 18 ಬರ್ಕೊಳ್ರಿ,
ಈ ಸೈಡು 18 ಬರ್ಕೊಡ್ರಿ. ಓಕೆನಾ. ನೆಕ್ಸ್ಟ್ ಅನುಪಾತ ಎಷ್ಟು ಹೊಂದಿದ್ದಾರೆ? 11:16 ಹೊಂದಿದ್ದಾರೆ. ಅವ್ರು ಏನ್ ಕೊಟ್ಟಿದಾರಲ್ಲ ಅದನ್ನು ಬರ್ಕೊಡ್ರಿ. AB 4:5 ಕೊಟ್ಟಿದ್ರ, 18 ವರ್ಷಗಳ ಹಿಂದೆ ಅಂದಿದಾರ, 18 ವರ್ಷ ಕೊಟ್ಟಿದಾರ, 11:16 ಬರ್ಕೊಂಡ್ರಿ. ಹೌದಾ. ಏನ್ ಕೇಳಿದಾರೆ? ಅವರಿಬ್ಬರ ಈಗಿನ ವಯಸ್ಸಿನ ಮೊತ್ತ. ಇಲ್ಲಿ 11 ಮತ್ತು 16 ಇದೆಲ್ಲ, ಇವು ಎರಡುಗಳ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 11 ಮತ್ತು 16 ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 5 ಇದೆ. ಎಷ್ಟು ಡಿಫರೆನ್ಸ್ ಇದೆ? 5 ಇದೆ. ಹೌದಾ. ಏನ್ ಕೇಳಿದರೆ ಅವರಿಬ್ಬರ ನಡುವಿನ ಮೊತ್ತ ಎಷ್ಟಿದೆ? ಇಲ್ಲಿ 18 ಇದೆ, ಇಲ್ಲಿ ಎಷ್ಟಿದೆ? 5 ಇದೆ. ಇವು ಎರಡನ್ನು ಇಂಟು ಮಾಡಿಬಿಡ್ರಿ. 18 × 5 18 90. ನಿಮ್ಮ ಆನ್ಸರ್ 90. ಗೊತ್ತಾಯ್ತಾ? 4:5 ಅವರು ಕೊಟ್ಟಿದ್ದಾರೆ, 18 ವರ್ಷ ಹಿಂದೆನೂ ಕೊಟ್ಟಿದ್ದಾರೆ, 11:16 ಕೊಟ್ಟಿದ್ದಾರೆ. 11 ಮತ್ತು 16 ಅನುಪಾತ ಡಿಫರೆನ್ಸ್ 5 ಬಂತು. ಕೊಟ್ಟಂತ 18ರಿಂದ 5ಕ್ಕೆ ಇಂಟು ಮಾಡ್ರಿ. 18 90. ಆನ್ಸರ್ 90. ನೆಕ್ಸ್ಟ್ ಇದೇ ತರ ಮುಂದೆ ಹೋಗೋಣ. ಇವಾಗ ನೋಡ್ರಿ, ಸುನಿತಾಳ ವಯಸ್ಸು ರೀನಾಳ ವಯಸ್ಸಿನ ಅರ್ಧದಷ್ಟಿದೆ. 3 ವರ್ಷಗಳ ಹಿಂದೆ ರೀನಾ ಸುನಿತಾಳಗಿಂತ ವಯಸ್ಸಿನಲ್ಲಿ 3ರಷ್ಟು ದೊಡ್ಡವಳಾಗಿದ್ದಳು. ಈಗ ರೀನಾಳ ವಯಸ್ಸು ಎಷ್ಟು? 6, 9, 12, 15. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ಬೇಗ ಬೇಗ ಮಾಡಿ. ಹನ್ನೆರಡು ಅಂತಾರೆ ಯೋಗೇಶ್. ಓಕೆ ಓಕೆ ಓಕೆ. ಇಲ್ಲಿ ನೋಡ್ರಿ, ಸುನಿತಾಳ ವಯಸ್ಸು ರೀನಾಳ ವಯಸ್ಸಿನ ಅರ್ಧದಷ್ಟಿದೆ. ಹೌದಾ. ಯಾರ್ಯಾರಿದ್ದಾರೆ ನೋಡ್ರಿ? ಸುನಿತಾ ಇದ್ದಾಳ, ಸುನಿತಾ ತಗೊಳ್ರಿ. ರೀನಾ ಇದ್ದಾಳ, ರೀನಾ. ಅವ್ರು ಏನ್ ಕೊಟ್ಟಿದಾರಲ್ಲ ಅವ್ರನ್ನ ತಗೊಳ್ರಿ. ಸುನಿತಾಳ ವಯಸ್ಸು ರೀನಾಳ ವಯಸ್ಸಿನ ಅರ್ಧದಷ್ಟು. ಸುನಿತಾ 1 ಅಂದ್ರೆ ರೀನಾ ಇವಳ ಅರ್ಧದಷ್ಟು, 2 ಅಂದ್ರೆ ಅವಳ ಅರ್ಧದಷ್ಟು, 1. 3 ತಗೊಂಡ್ರೆ 1.5 ಆಗುತ್ತೆ. ಅರ್ಧದಷ್ಟು ಅಂದ್ರೆ ಸುನಿತಾ 1 ಇದ್ರೆ ರೀನಾ ಇವಳ ಅರ್ಧದಷ್ಟು. 3 ವರ್ಷಗಳ ಹಿಂದೆ ಅಂತಾರೆ. ನಾ ಏನ್ ಮಾಡಿದ್ದೆ ಅದೇ ತರ ಮಾಡ್ಕೊಳ್ರಿ. 3 ವರ್ಷಗಳ ಹಿಂದೆ ಅಂದರೆ 3 ವರ್ಷ 3 ವರ್ಷ 2 ಸೈಡ್ ಬರ್ಕೊಳ್ರಿ. 3 ವರ್ಷಗಳ ಹಿಂದೆ ಸುನಿತಾಳಗಿಂತ ವಯಸ್ಸಿನಲ್ಲಿ 3ರಷ್ಟು ದೊಡ್ಡವಳು ಯಾರು? ರೀನಾ. ಸುನಿತಾಳಗಿಂತ 3ರಷ್ಟು ದೊಡ್ಡವಳು ರೀನಾ. ಹೌದಾ. ಇಷ್ಟು ಅವ್ರು ಕೊಟ್ಟಿದಾರ. ಅವ್ರು ಕೊಟ್ಟಿದ್ದೆಲ್ಲ ಬರ್ಕೊಂಡ್ರ. ಫಸ್ಟ್ ಏನ್ ಮಾಡಿದ್ರಿ? ಸುನಿತಾ ರೀನಾ ಬರ್ಕೊಂಡ್ರ. 1:2 ಬರ್ಕೊಂಡ್ರ. ಎಷ್ಟು ವರ್ಷಗಳ ಹಿಂದೆ ಅಂದಿದ್ದಾರೆ? 3 ವರ್ಷಗಳ ಹಿಂದೆ ಅಂದಿದ್ದಾರೆ. ಸುನಿತಾಳಗಿಂತ ರೀನಾ 3 ಪಟ್ಟು ಅಂದ್ರೆ ಇವಳು 1 ಇದ್ರೆ 3 ಪಟ್ಟು ಬರ್ಕೊಂಡ್ರ. ನೆಕ್ಸ್ಟ್ ನಿಮ್ ಕೆಲಸ ಏನು? 1 ಮತ್ತು 3ರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 2. ಎಷ್ಟು ಡಿಫರೆನ್ಸ್ ಇದೆ? 2. ಇಲ್ಲಿ ನೋಡಿ, ಈಗ ರೀನಾಳ ವಯಸ್ಸು ಎಷ್ಟು ಅಂತ ಕೇಳಿದರೆ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ 7 ಪಾರ್ಟ್ ಆಗುತ್ತೆ. ಇದರಲ್ಲಿ 7 ಪಾರ್ಟ್ ಆಗುತ್ತೆ. ಹೌದಾ. ಈ ಪಾರ್ಟ್ ಏನಿದೆಯಲ್ಲ ಸುನಿತಾ, ಈ ಪಾರ್ಟ್ ಏನಿದೆಯಲ್ಲ ರೀನಾ. ಹೌದಾ. ಇದರಲ್ಲಿ 2 ಪಾರ್ಟ್ ಆಗುತ್ತೆ. ಈ ಪಾರ್ಟ್ ಎಲ್ಲ ಸುನಿತಾ, ಈ ಪಾರ್ಟ್ ಎಲ್ಲ ರೀನಾ. 2 3 ಎಷ್ಟು? 6. 6 7 ಎಷ್ಟು? 12. ಎಷ್ಟು ವರ್ಷ ರೀ? ಆಪ್ಷನ್ ಸಿ 12 ವರ್ಷ. ಅವಾಗ ಏನ್ ಮಾಡಿದ್ರು? ಅವರಿಬ್ಬರ ನಡುವಿನ ವ್ಯತ್ಯಾಸ ಕೇಳಿದಾಗ ಇದಕ್ಕೆ ಮಾತ್ರ ಇಂಟು ಮಾಡ್ತಾ ಇದ್ರಿ. ಇವಾಗ ಏನ್ ಕೇಳಿದಾರೆ? ರೀನಾ ಮಾತ್ರ ಕೇಳಿದಾರೆ. ಈ ಭಾಗ ಸುನಿತಾ, ಈ ಭಾಗ ರೀನಾ. 2 3 6, 6 7 12. ಒಂದ್ ವೇಳೆ ಸುನಿತಾ ಕೇಳಿದ್ರೆ 2 3 6, 6 1 6. ಗೊತ್ತಾಯ್ತಾ? 2 3 6, 6 7 12. ಆನ್ಸರ್ ಏನು? 12 ವರ್ಷ. ಇದೇ ತರ ಪ್ರಾಬ್ಲಮ್ಸ್ ಆನ್ ಏಜಸ್ ಮಾಡ್ತಾ ಹೋಗ್ಬೇಕು. ಒಬ್ಬರದ್ದು ಕೇಳಿದ್ರೆ ಇದು ಒಂದು ಭಾಗ ಬೇರೆ, ಇದು ಒಂದು ಭಾಗ ಬೇರೆ. ಯಾರ್ದು ಕೇಳ್ತಾರಲ್ಲ ಅದನ್ನ ಇಂಟು ಮಾಡ್ರಿ. ಇವರಿಬ್ಬರದು ಕೇಳ್ರಿ ಡಿಫರೆನ್ಸ್ ಗೆ ಒಂದ್ ಸೈಡ್ ಇಂಟು ಮಾಡಿಬಿಡಿ. ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ತಂದೆಯ ಈಗಿನ ವಯಸ್ಸು ಅವನ ಮಗನ 3ರಷ್ಟಿದೆ. 5 ವರ್ಷಗಳ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟಿದ್ದರೆ ಮಗನ ಈಗಿನ ವಯಸ್ಸು ಎಷ್ಟು? PC 2019 ಕ್ವಶನ್ ಇದು.
12, 15, 18, 20. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಮಾಡಿ. ನೋಡಿ ಎಷ್ಟಾಗುತ್ತೆ. ಆರಾಮಾಗಿ ಮಾಡಿ. ಓಕೆ, ಈಜಿ ಇದೆ. ಪ್ರಾಬ್ಲಮ್ಸ್ ಆನ್ ಏಜಸ್ ಒಂದೇ ಮೆಥಡ್ ಮೇಲೆ ಹೋಗೋದೆ. ನೀವು 4x - 18 ಡಿವೈಡೆಡ್ 5x - 18 = 11/16 ಮಾಡ್ತಾ ಇದ್ರಿ. ಅದನ್ನ ಸುಮಾರು 10 ಸ್ಟೆಪ್ಸ್ ಹಾಕೋ ಬದ್ಲಿ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಅದರಲ್ಲಿ ಡಿಫ್ರೆನ್ಸ್ ಮಾಡಿ ಇಂಟು ಮಾಡಿಬಿಡೋದು ಅಷ್ಟೇ ಕೆಲಸ. 15 15 15 ಅಂತಂದ್ರೆ ಯೋಗೇಶ್, ದರ್ಶನ್, ಅನ್ಪೂರ್ಣ, ರೇವು 15 ಅಂತ ಇದ್ರ ನೋಡೋಣ. ತಂದೆಯ ಈಗಿನ ವಯಸ್ಸು ಅವನ ಮಗನ 3ರಷ್ಟಿದೆ. ಯಾರ? ತಂದೆ ಮತ್ತು ಮಗ ಇಬ್ಬರಿದ್ದಾರ. ತಂದೆ ಮತ್ತು ಮಗ ಇಬ್ಬರು ತಗೋಣ. ತಂದೆ ಮಗನ ವಯಸ್ಸಿನಿದೆ, ಮಗನ 3ರಷ್ಟು. ಮಗ ಒಂದಿದ್ರೆ ತಂದೆ 3ರಷ್ಟು. ಓಕೆನಾ? ಮಗನ 3ರಷ್ಟು ತಂದೆ, ಮಗ ಒಂದಿದ್ರೆ ತಂದೆ 3. ಎಷ್ಟು ವರ್ಷಗಳ ಹಿಂದೆ ಅಂದಿದ್ದಾರೆ? 5 ವರ್ಷಗಳ ಹಿಂದೆ. ಇಲ್ಲೂ 5 ವರ್ಷ ತಗೊಳ್ರಿ, ಇಲ್ಲೂ 5 ವರ್ಷ ತಗೊಂಡ್ರ. ಅವನ ವಯಸ್ಸು ತನ್ನ ಮಗನ ವಯಸ್ಸಿನ 4ರಷ್ಟು. ಮಗ ಒಂದಿದ್ರೆ ತಂದೆ 4ರಷ್ಟು ಅಂತೆ. ಮೊದಲೆಷ್ಟಿದ್ದ? ಮಗನ 3ರಷ್ಟು ತಂದೆ, 5 ವರ್ಷಗಳಿಂದ ಮಗನ 4ರಷ್ಟು ತಂದೆ. ಇಷ್ಟಾಯ್ತಾ? ಇಷ್ಟ ಆದ್ಮೇಲೆ 4 ಮತ್ತು 1ರ ಡಿಫ್ರೆನ್ಸ್ ತಗೊಳ್ರಿ, 3 ಆಯ್ತು. ಹೌದಾ? ಈಗಿನ ಮಗನ ಕೇದರ 2 ಪಾರ್ಟ್ ಆಗುತ್ತಾ? ಇದರಲ್ಲಿ 2 ಪಾರ್ಟ್ ಆಗುತ್ತಾ? ಈ ಪಾರ್ಟ್ ತಂದೆ ಆಯ್ತಾ, ಈ ಪಾರ್ಟ್ ಮಗ ಆಯ್ತಾ? ಮಗನ್ ಕೇದರ 5 3 15, 15 1 15, ಆಪ್ಷನ್ ಬಿ 15. ಹೌದಾ? 5 3 15, 15 1 15. ತಂದೆ ಕೇಳಿದ್ರೆ 3 5 15, 15 3 45. ಓಕೆನಾ? ಇಷ್ಟಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇದನ್ನು ಟ್ರೈ ಮಾಡಿ. ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 3ನೇ 1ರಷ್ಟು ವಯಸ್ಸಿನಾಗಿದ್ದಾನೆ. 12 ವರ್ಷಗಳ ನಂತರ ಆತನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನಾಗಿರ್ತಾನೆ. ಹಾಗಾದ್ರೆ ಹುಡುಗನ ಈಗಿನ ವಯಸ್ಸೆಷ್ಟು? 10, 11, 12, 13. ನಿಮ್ಮ ಟೈಮರ್ ಸ್ಟಾರ್ಟ್ ಆಗುತ್ತೆ, ಬೇಗ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ. 12 12 12, ವೆರಿ ಗುಡ್. 12 12 ಅಂತ ಇದ್ರ. ಓಕೆ, ನೋಡಿ ಬಿಡೋಣ. ಒಬ್ಬ ಹುಡುಗ, ಮಗ ಮತ್ತು ತಂದೆ ಇಬ್ಬರಿದ್ದಾರ. ತಂದೆಗಿಂತ 3ನೇ 1ರಷ್ಟು. ಮಗ ತಂದೆಗಿಂತ, ತಂದೆ ಒಂದಿದ್ರೆ ಮಗ 3ರಷ್ಟು. ಹೌದಾ? ಮಗ ಒಂದಿದ್ರೆ ತಂದೆ 3ರಷ್ಟು. ಮಗನ 3ರಷ್ಟು ತಂದೆ. ಎಷ್ಟು ವರ್ಷಗಳ ಹಿಂದೆ? 12 ವರ್ಷಗಳ ನಂತರ. 12 ವರ್ಷಗಳ ನಂತರ ತನ್ನ ತಂದೆಯ ವಯಸ್ಸಿನ ಅರ್ಧದಷ್ಟು. ತಂದೆಗೆ 2 ಇದ್ರೆ ಮಗ 1, ಅರ್ಧದಷ್ಟು. ತಂದೆ 2 ಇದ್ರೆ ಮಗ ಅರ್ಧದಷ್ಟು. ಡಿಫ್ರೆನ್ಸ್ ನೋಡ್ರಿ, 1 ಬಂತು. ಹುಡುಗ ಅಂದ್ರೆ ಮಗ, 2 ಮಾಡಿದ್ರಲ್ಲಿ ಭಾಗ. ಮಗನ ಕೇಳಿದರೆ 12 1 12, 12 1 12, ಆನ್ಸರ್ ಸಿ 12. ಅಷ್ಟೇ ಆನ್ಸರ್. ಗೊತ್ತಾಯ್ತಾ? ಇದನ್ನ ಯಾವುದೇ ಫಾರ್ಮುಲಾ ಮುಖಾಂತರ ಮಾಡಕ್ ಹೋಗಬೇಡಿ, ಇದು ಒಂದೇ ಸ್ಟೆಪ್ ಮುಖಾಂತರ ಮಾಡಿ. ನೆಕ್ಸ್ಟ್ ಮುಂದೆ ಇದಾವೆ ಪ್ರಶ್ನೆಗಳನ್ನು, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ಓಕೆ, ನನ್ನ ಟೆಲಿಗ್ರಾಮ್ ಲಿಂಕ್ ನಿಮಗೆ ಗೊತ್ತಿದೆ. ನನ್ನ ಟೆಲಿಗ್ರಾಮ್ ಲಿಂಕ್ ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಲಿಂಕ್ ಇದೆ. ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಈ ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆಗಿ. ಮ್ಯಾಥ್ಸ್ ಬೈ ಸಂತೋಷ್ ಸರ್ ಅಂತ ಟೆಲಿಗ್ರಾಮ್ ಇದೆ. ಈ ಟೆಲಿಗ್ರಾಮ್ ಲಿಂಕ್ ಗೆ ಜಾಯ್ನ್ ಆಗಿ. ಅಲ್ಲಿ ನಾನು ನಿಮಗೆ PDF ಅನ್ನು ಶೇರ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ಏನಿದ್ರು ಅಲ್ಲಿ ಕ್ಲಿಯರ್ ಮಾಡಿ. ಓಕೆ, ನಿಮಗೆ ಇದೊಂದು ಸೂಚನೆ ಹೇಳ್ತಾ ಇದ್ದೀನಿ. ಅಡ್ಮಿಷನ್ ಲಾಸ್ಟ್ 22 ಇದೆ, ಕ್ಲಾಸ್ ಸ್ಟಾರ್ಟ್ 25 ಆಗ್ತಾ ಇದೆ. ಎಲ್ಲರೂ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. 50% ರಿಯಾಯಿತಿ ಇದೆ ನಿಮ್ಗೆಲ್ರಿಗೂ. ಅಲ್ಲಿ ಏನು ಪೇಮೆಂಟ್ ಇದೆಯಲ್ಲ ಅದ್ರ ಮೇಲೆ 50% ರಿಯಾಯಿತಿ ಇದೆ. ಬೇಗ ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.